ವಾಕ್ಯ ಓದೋಣ ಬೇಗನೆ. ಕೊಲೊಸ್ಸೆ ಬರೆದ ಪುಸ್ತಕ 4ನೇ ಅಧ್ಯಾಯ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಮಗನೇ ಸಹೋದರ ಸಹೋದರಿ, ಇಲ್ಲಿ ಭಕ್ತನಾದಂಥ ಪೌಲನು ಕೊಲೊಸ್ಸೆ ಸಭೆಗೆ ಈ ವಾಕ್ಯಗಳನ್ನ ಬರಿತಾ ಇದ್ದಾನೆ. ಏನಂತ ಗೊತ್ತಾ? ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ ಅಂತ ಭಕ್ತನಾದ ಪೌಲನು ಅವತ್ತು ಕೊಲೊಸ್ಸೆ ಸಭೆಗೆ ಈ ವಾಕ್ಯಗಳನ್ನು ಬರಿತಾ ಇದ್ದಾನೆ. ಇವತ್ತು ಈ ವಾಕ್ಯಗಳು ಬರೀ ಕೊಲೊಸ್ಸೆ ಸಭೆಗೆ ಮಾತ್ರವಲ್ಲ, ಇವತ್ತು ಈ ಆಲಯದಲ್ಲಿ ಕೂತ್ಕೊಂಡಂಥ ಪ್ರತಿಯೊಬ್ಬರಿಗೂ ದೇವರು ಹೇಳುವಂಥ ಮಾತೇನೆಂದರೆ, ಪ್ರಾರ್ಥನೆ ತಪ್ಪದೆ ಮಾಡಬೇಕು. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಮತ್ತು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕಂತ ಅವತ್ತು ಕೊಲೊಸ್ಸೆ ಸಭೆಗೆ ಪೌಲನು ಹೇಳಿದ ಪ್ರಕಾರ ಇವತ್ತು ಈ ಆಲಯದಲ್ಲಿ ಕೂತ್ಕೊಂಡಂಥ ಪ್ರತಿಯೊಬ್ಬರಿಗೂ ಸಹ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ದಾನೆ, ನೀವು ಪ್ರಾರ್ಥನೆ ತಪ್ಪದೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿಗಳನ್ನು ನೀವು ಸಲ್ಲಿಸ್ತಾ ಇರಬೇಕಂತ ಇವತ್ತು ದೇವರು ನಿಮಗೂ ಸಹ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಮಗನೇ ಸಹೋದರ ಸಹೋದರಿ, ನಿಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಏನಪ್ಪ ಅಂದರೆ, ಸಾರ್ ಪೌಲನು ಹೇಳುವ ಪ್ರಕಾರ, ದೇವ್ರ ವಾಕ್ಯ ಹೇಳುವ ಪ್ರಕಾರ ನಾವು ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮಗೆ ಉತ್ತರ ಬರ್ತಾ ಇಲ್ಲ. ನಾವು ಮನ ಕುಂದದೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ. ಪಾಸ್ಟ್ರೇ, ಈಗ ನಾವು ಸತತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮಗೆ ಬಿಡುಗಡೆ ಆಗ್ತಾ ಇಲ್ಲ, ಸೌಖ್ಯ ಸಿಗ್ತಾ ಇಲ್ಲ. ಪಾಸ್ಟ್ರೇ, ನಾವು ಬೇಸರಗೊಳ್ಳದೆ ಈಗ ಪ್ರತಿನಿತ್ಯ ಕ್ರಮವಾಗಿ ತಪ್ಪದೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮ ಜೀವಿತದಲ್ಲಿ ಅದ್ಭುತ ನಡೀತಾ ಇಲ್ಲ. ಎಲ್ಲಿವರೆಗೆ ಪ್ರಾರ್ಥನೆ ಮಾಡಬೇಕು? ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಕೂಡ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಇನ್ನೆಲ್ಲಿವರೆಗೆ ನಾನು ಪ್ರಾರ್ಥನೆ ಮಾಡಲಿ ಅಂತ ಇವತ್ತು ಈ ಒಂದು ಪ್ರಶ್ನೆಯಿಂದ ಇವತ್ತು ಅನೇಕರು ಈ ಸ್ಥಳದಲ್ಲಿ ಕೂತ್ಕೊಂಡಿರ್ಬೋದು. ನಿಮ್ಮ ಪ್ರಶ್ನೆಗೆ ಇವತ್ತು ನಾನು ದೇವರು ಉತ್ತರ ಕೊಡ್ತಾ ಇದ್ದಾನೆ. ವಾಕ್ಯ ಹೇಳೋ ಪ್ರಕಾರ ಪ್ರೇಯರ್ ಮಾಡ್ತಾ ಇದ್ದೀನಿ, ಆದರೆ ನನ್ನ ಪರಿಸ್ಥಿತಿ ಬದಲಾಗ್ತಾ ಇಲ್ಲ. ವಾಕ್ಯ ಹೇಳೋ ಪ್ರಕಾರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದ್ಭುತ ಆಗ್ತಾ ಇಲ್ಲ. ವಾಕ್ಯ ಹೇಳೋ ಪ್ರಕಾರ ತಪ್ಪದೆ ಪ್ರಾರ್ಥನೆ ಮಾಡಂತ ಹೇಳ್ತಾ ಇದ್ದೀನಿ, ನಾನು ತಪ್ಪದಂಗೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೆ ಅದ್ಭುತ ಆಗ್ತಾ ಇಲ್ಲ, ನನ್ನ ಪರಿಸ್ಥಿತಿ ಬದಲಾಗ್ತಾ ಇಲ್ಲ. ಎಲ್ಲಿವರೆಗೆ ಪ್ರಾರ್ಥನೆ ಮಾಡಲಿ? ಎಲ್ಲಿವರೆಗೆ ಬೇಡ್ಕೊಳ್ಳಿ? ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಅದ್ಭುತ ನಡೀಲಿಲ್ಲ ಅಂದರೆ, ಗುಣ ಆಗಲಿಲ್ಲ ಅಂದರೆ, ಪರಿಸ್ಥಿತಿ ಬದಲಾಗಲಿಲ್ಲ ಅಂದರೆ, ನಾನು ಅಂದುಕೊಂಡದ್ದು ನೆರವೇರಲಿಲ್ಲ ಅಂದರೆ ಎಲ್ಲಿವರೆಗೆ ಪ್ರಾರ್ಥನೆ ಮಾಡಲಿ? ನಾನು ಪ್ರಾರ್ಥನೆ ಮಾಡಿ ಸಾಕಾಗಿದೆ ನನಗೆ, ಇನ್ನು ಎಲ್ಲಿವರೆಗೆ ಪ್ರಾರ್ಥನೆ ಮಾಡಲಿ ಅಂತ ಒಂದು ವೇಳೆ ಭಾಳ ಜನ ಈ ಪ್ರಶ್ನೆಯಿಂದ ನೀವು ಕೂತ್ಕೊಂಡಿರ್ಬೋದು. ಪರಿಶುದ್ಧಾತ್ಮ ದೇವರು ನಿಮಗೆ ಈ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಕೊಡ್ತಾನೆ. ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ಮಗನೇ ಸಹೋದರ ಸಹೋದರಿ, ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಬರ್ತಾ ಇಲ್ವಾ? ಹೇಳ್ತೀನಿ, ಕೇಳಿಸ್ಕೋ. ಮಗನೇ ಸಹೋದರ ಸಹೋದರಿ, ಒಂದು ಸಾರಿ ಮಾರ್ಟಿನ್ ಲೂಥರ್ ಅನ್ನುವಂಥ ಒಬ್ಬ ದೊಡ್ಡ ದೇವರ ಸೇವಕರು ಒಂದು ಮಾತು ಹೇಳ್ತಾರೆ. ನೀವು ಬಲವಾಗಿ ಪ್ರಾರ್ಥಿಸಿದ್ದೆ ನಿಜ ಆದರೆ, ನೀವು ಸತತವಾಗಿ ಪ್ರಾರ್ಥಿಸಿದ್ದು ನಿಜ ಆದರೆ, ನೀವು ಕ್ರಮವಾಗಿ ತಪ್ಪದೆ ಪ್ರಾರ್ಥಿಸಿದ್ದು ನಿಜವಾಗಿದ್ದರೆ, ನೀವು ಎಡಬಿಡದೆ ಪ್ರಾರ್ಥಿಸಿದ್ದು ನಿಜವಾಗಿದ್ದರೆ, ನೀವು ಭಾರದಿಂದ ಪ್ರಾರ್ಥಿಸಿದ್ದು ನಿಜವಾಗಿದ್ದರೆ, ನಿಮ್ಮ ಅರ್ಧ ಕೆಲಸ ಆದಂಗೆ. ಮಗನೇ ಸಹೋದರ ಸಹೋದರಿ, ಚೆನ್ನಾಗಿ ಕೇಳ್ರಿ. ಬಲವಾಗಿ ಪ್ರಾರ್ಥಿಸುವಾಗ, ಬಹಳವಾಗಿ ಪ್ರಾರ್ಥಿಸುವಾಗ, ಬಹಳ ಕಾಲ ಪ್ರಾರ್ಥಿಸುವಾಗ ಚೆನ್ನಾಗಿ ಕೇಳಿಸ್ಕೋಬೇಕು, ಅರ್ಧ ಕೆಲಸ ಆದಂಗೆ, ಇನ್ನು ಅರ್ಧ ಮಾತ್ರ ಬಾಕಿ ಇದೆ. ನೀವು ಮತ್ತೆ ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರೆ, ಮತ್ತೆ ಪ್ರಾರ್ಥನೆ ಮುಂದುವರಿಸಿದ್ರೆ, ಅರ್ಧ ಆಗಿರುವ ಕೆಲಸವನ್ನು ಕೂಡ ದೇವರು ಕಂಪ್ಲೀಟ್ ಮಾಡುವ ದೇವರಾಗಿದ್ದಾನೆ. ದೇವಶೋತ್ರ, ನೀವು ಪ್ರಾರ್ಥನೆ ಮಾಡುವಾಗ ಉತ್ತರ ಬಂದಿಲ್ವಾ? ಡೈಲಿ ಪ್ರಾರ್ಥನೆ ಮಾಡೋ ಉತ್ತರ ಬಂದಿಲ್ವಾ? ಸತತವಾಗಿ ಪ್ರಾರ್ಥನೆ ಮಾಡಿದ್ರೆ ಉತ್ತರ ಬಂದಿಲ್ವಾ? ಎಡೆಬಿಡದೆ ಪ್ರಾರ್ಥನೆ ಮಾಡೋ ಉತ್ತರ ಬಂದಿಲ್ವಾ? ಎಷ್ಟು ಪ್ರಾರ್ಥನೆ ಅಂತ ಮಾಡಲಿ ಅಂತೇಳಿ ಒಂದು ವೇಳೆ ಬೇಸರದಲ್ಲಿ ಕೂತ್ಕೊಂಡಿದೀಯಾ? ಪ್ರಾರ್ಥನೆ ಮಾಡಿ ಉತ್ತರ ಸಿಗದೆ, ಸುಮ್ಮನೆ ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಅಷ್ಟೇ ಬಿಡಪ್ಪ, ಏನು ಉತ್ತರ ಸಿಗಲ್ಲ ಏನಿಲ್ಲ ಅಂತ ವೇದನೆಯಲ್ಲಿ ಕೂತ್ಕೊಂಡಿದ್ಯಾ? ಮಾರ್ಟಿನ್ ಲೂಥರ್ ಸೇವಕರು ಹೇಳ್ತಾರೆ, ನೀನು ಕುಗ್ಗಿ ಹೋಗ್ಬೇಡ, ಪ್ರಾರ್ಥನೆ ಮಾಡಿ ನೀನು ಗುಂಡಿಗೆ ಅನ್ಕೋ, ಆಲ್ರೆಡಿ ದೇವರು ನನ್ನ ಅರ್ಧ ಕೆಲಸನ ಮಾಡಿ
ನನ್ನ ಅರ್ಧ ಕೆಲಸ ಆಲ್ರೆಡಿ ದೇವರು ಮುಗಿಸಿದಾನೆ, ಇನ್ನು ಅರ್ಧ ಬಾಕಿ ಇದೆ. ಮತ್ತೆ ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರೆ, ಮತ್ತೆ ಪ್ರಾರ್ಥನೆ ಮುಂದುವರಿಸಿದ್ರೆ ಅರ್ಧ ಆಗಿರುವ ಕೆಲಸ ಕೂಡ ದೇವರು ಕಂಪ್ಲೀಟ್ ಮಾಡ್ತಾನೆ. ನೀವು ಬಲವಾಗಿ ಪ್ರಾರ್ಥಿಸ್ತಾ ಇದ್ದೀರಿ, ಬಹಳವಾಗಿ ಪ್ರಾರ್ಥಿಸ್ತಾ ಇದ್ದೀರಿ, ಬಹಳ ಕಾಲ ಪ್ರಾರ್ಥಿಸ್ತಾ ಇದ್ದೀರಿ. ಪ್ರಾರ್ಥನೆ ಮಾಡಿ 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 ಉತ್ತರ ಬರೆದಿದ್ದಕ್ಕೆ ಇನ್ನೇನು ದೇವರು ನಿಮ್ಮನ್ನು ಮುಟ್ಟಬೇಕನ್ನೋಷ್ಟರಲ್ಲಿ, ಇನ್ನೇನು ದೇವರು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಬೇಕನ್ನೋಷ್ಟರಲ್ಲಿ, ಇನ್ನೇನು ದೇವರು ನಿಮ್ಮನ್ನು ಸ್ವಸ್ಥ ಮಾಡಬೇಕನ್ನುವಷ್ಟರಲ್ಲಿ, ಇನ್ನೇನು ದೇವರು ನಿಮ್ಮ ಕುಟುಂಬದಲ್ಲಿ ಕಾಲಿಡಬೇಕನ್ನುವಷ್ಟರಲ್ಲಿ ಪ್ರಾರ್ಥನೆ ನಿಲ್ಲಿಸ್ಬಿಡ್ತೀರಿ. ಇದು ಹೆಂಗಿದೆ, ಒಂದು ಗಾದೆ ನೆನಪು ಬರ್ತಾ ಇದೆ. ಆಗವರೆಗಿದ್ವಿ, ಮಗನ ಮಗಳೇ, ಸಹೋದರ ಸಹೋದರಿ, ಒಂದು ಮಾತು ಕೇಳಿಸ್ಕೋ. ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಉತ್ತರ ಬಂದಿಲ್ವಾ? ಎಷ್ಟು ಪ್ರಾರ್ಥನೆ ಮಾಡಿದ್ರು ಅದ್ಭುತ ಆಗಿಲ್ವಾ? ಎಷ್ಟು ಪ್ರಾರ್ಥನೆ ಮಾಡಿದ್ರು ಗುಣ ಆಗಿಲ್ವಾ? ಅದು ನಿನ್ನ ಕಣ್ಣಿಗೆ ಕಂಡಿಲ್ಲ. ಆದರೆ ದೇವ್ರ ನಂಬಿಕೆ ಇರಲಿ ನಿನ್ನ ಹೃದಯದಲ್ಲಿ, ಆಲ್ರೆಡಿ ನನ್ನ ಕೆಲಸ ದೇವರು ಅರ್ಥ ಮಾಡಿದ್ದಾರೆ. ನೀನು ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರೆ, ಪ್ರಾರ್ಥನೆ ಮುಂದುವರಿಸಿದ್ರೆ, ಅರ್ಧ ಆಗಿರುವ ಪ್ರತಿ ಕಾರ್ಯ ಅತಿ ಬೇಗನೆ ದೇವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಮಗನ ಮಗಳೇ, ಸಹೋದರ ಸಹೋದರಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮಗನ ಮಗಳೇ, ಸಹೋದರ ಸಹೋದರಿ, ನಾವು ಈ ಆಲಯ ಕಟ್ತಾ ಇದ್ದೀವಿ. ಈ ಆಲಯಕ್ಕೆ 56 ಕಿಟಕಿ ಇದೆ. ಆ 56 ಕಿಟಕಿ, ಆ ಕಿಟಕಿಗಳು ಇಡೋದಕ್ಕಿಂತ ಮುಂಚೆ ಫಸ್ಟು ಆ ಒಂದು ಏನು ಹೇಳ್ತಾರೆ, ಗ್ರಿಲ್ ಇಡಬೇಕು, ಕಬ್ಬಿಣದ ಗ್ರಿಲ್ ಇಡಬೇಕು. ಆ ಕಿಟಕಿ ಗ್ರಿಲ್ಸ್ ಇಡಲಿಕ್ಕೆ, ಆ ಗ್ರಿಲ್ ಮಾಡಲಿಕ್ಕೆ ಒಂದು ವೆಲ್ಡಿಂಗ್ ಶಾಪಿಗೆ ಹೋಗಿ ನಾವು 56 ಕಿಟಕಿ ಆರ್ಡ್ರ್ ಕೊಟ್ಟು ನಾವು ಬಂದಿದ್ದೀವಿ. ಬಂದ ಮೇಲೆ ನಾನು ಏನು ಮಾಡಿದ್ದೇನೆ ಅಂದರೆ, 2 ದಿನ ಬಿಟ್ಟು ಫೋನ್ ಮಾಡೀನಿ ಆ ಒಂದು ವೆಲ್ಡಿಂಗ್ ಏನು ಆ ಕಿಟಕಿ ಗ್ರಿಲ್ ರೆಡಿ ಮಾಡೋವಂಥ ವ್ಯಕ್ತಿಗೆ. ಏನಪ್ಪ, ನಮ್ಮ ಕಿಟಕಿ ಗ್ರಿಲ್ ವರ್ಕ್ ಪ್ರಾರಂಭ ಮಾಡಿ ಅಂತ. ತಂದ, ಇಲ್ಲ ಸರ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿಲ್ಲ, ನಾಳೆಯಿಂದ ಮಾಡ್ತೀನಿ ಸರ್ ಅಂತ. ಮತ್ತು 1 ದಿನ ಬಿಟ್ಟು ಫೋನ್ ಮಾಡಿದೆ, ಏನಪ್ಪ ನಮ್ಮದು ಗ್ರಿಲ್ ವರ್ಕ್, ಕಿಟಕಿ ಗ್ರಿಲ್ ವರ್ಕ್ ಪ್ರಾರಂಭ ಆಯ್ತಾ ಅಂತ. ಅವನಂದ್ರು, ಸರ್ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಸರ್, ವರ್ಕ್ ನಡೀತಾ ಇದೆ ಅಂದ. ಮತ್ತೆ 1 ದಿನ ಫೋನ್ ಮಾಡಿದ್ದೀನಿ, ಏನಪ್ಪ ನಮ್ಮ ವರ್ಕ್ ಎಲ್ಲಿವರೆಗೆ ಬಂತು? ಸರ್ ನಡೀತಾ ಇದೆ ಸರ್ ಅಂದನು. ಮತ್ತೆ 1-2 ದಿನ ಬಿಟ್ಟು ಮತ್ತೆ ಫೋನ್ ಮಾಡಿದೆ, ಏನಪ್ಪ ಎಲ್ಲಿವರೆಗೆ ಬಂತು? ಸಾರ್ ಒಂದು ಅರ್ಧ ಕಿಟಕಿ ಗ್ರಿಲ್ ಆಗಿದವು ಸರ್, ಅರ್ಧ ಕಿಟಕಿ ಗ್ರಿಲ್ ಆಗಿದವು ಸರ್, ಇನ್ನು ವರ್ಕ್ ನಡೀತಾ ಇದೆ. ಮತ್ತೆ ಸ್ವಲ್ಪ ದಿನ ಬಿಟ್ಟು, ಮತ್ತೆ 1-2 ದಿನ ಬಿಟ್ಟು ಫೋನ್ ಮಾಡಿ, ಎಲ್ಲಿವರೆಗೆ ಬಂತಪ್ಪ ಕೆಲಸ? ಸಾರ್ 3/4% ಆಗಿದೆ ಸರ್, ಇನ್ನೂ ಸ್ವಲ್ಪ ಇದೆ ಸರ್. ಮತ್ತೆ ಫೋನ್ ಮಾಡಿದ್ದೀನಿ, ಈಗ ಎಲ್ಲಿವರೆಗೆ ಬಂತಪ್ಪ? ಸಾರ್ ಇನ್ನು 3 ಮಾತ್ರ ಮಾಡಬೇಕು ಸರ್. ಮತ್ತೊಂದು ದಿನ ಬಿಟ್ಟು ಫೋನ್ ಮಾಡಿದ್ದೀನಿ. ನಾನೊಂದು ಮಾತು ಪ್ರಶ್ನೆ ಕೇಳ್ತಾ ಇದ್ದೀನಿ, ಗ್ರಿಲ್ ಇನ್ನೂ ಬಂದಿಲ್ಲ ನಮ್ಮ ಚರ್ಚ್ ಒಳಗಡೆ. ನಾನು ಫೋನ್ ಮಾಡ್ತಾ ಇದ್ದೀನಲ್ವಾ, ಅಲ್ಲಿ ಕಿಟಕಿ ಗ್ರಿಲ್ಸ್ ರೆಡಿ ಆಗ್ತಾ ಇದೆಯಾ? ನಾನು ಆಗಿದೆ ಅಂತ ಗೊತ್ತೇಳಿ ಸುಮ್ಮನೆ ಆಗಿಲ್ಲ. ಮತ್ತೇನು ಮಾಡ್ತಾ ಇದ್ದೀನಿ ಆತನಿಗೆ? ಒಂದು ಹೇಳ್ರಿ, ಆತ ಒಂದು ತಿಂಗಳು ಟೈಮ್ ಕೇಳಿದ್ದಾನೆ. ಸರ್ 1 ತಿಂಗಳು ಟೈಮ್ ಕೊಡ್ರಿ, 20 ದಿನವರೆಗೆ ಫೋನ್ ಮಾಡ್ತಾ ಇದ್ದೀನಿ. 21ನೇ ದಿನ ನಾನು ಫೋನ್ ಮಾಡಿಲ್ಲ ಅಂದರೆ, 22ನೇ ದಿನ ನಾನು ಫೋನ್ ಮಾಡಿಲ್ಲ ಅಂದರೆ, 23ನೇ ದಿನ ನಾನು ಫೋನ್ ಮಾಡಿಲ್ಲ ಅಂದರೆ, ಅವ್ನು ಅನ್ಕೊತಾನೆ ಇವರಿಗೆ ಗ್ರಿಲ್ಗಳು ಬೇಕಾಗಿದ್ದಂಗಿಲ್ಲ, ಎಲ್ಲ ಗ್ರಿಲ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ, ಇವ್ರು ಬಂದಿಲ್ಲ ಅಂದರೆ ಇವನ್ನೇ ಒಳ್ಳೆ ರೇಟಿಗೆ ಮಾರ್ಕೋಬೋದು ಅಂತ ಏನು ಮಾಡಿಬಿಡ್ತಾನೆ ಅವನು, ಬೇರೆಯವ್ರಿಗೆ ಮಾರಿಬಿಡ್ತಾನೆ ಅವನು. ಅದಕ್ಕೆ ನಾನೇನು ಮಾಡಿದ್ದೀನಿ ಗೊತ್ತಾ, ನಾನು ಇಲ್ಲೇ ಇದ್ದೀನಿ, ಫೋನ್ ಮಾತ್ರ ಮಾಡ್ತಾ ಇದ್ದೀನಿ. ಅಲ್ಲೇನು ನಡೀತಾ ಇದೆ? ಆಲ್ರೆಡಿ ಗ್ರಿಲ್ಸ್ ಅಲ್ಲೇನಾಗ್ತಾ ಇದೆ? ಒಂದು ಮಾತು ಹೇಳಮ್ಮ, ಅದೇ ಥರ ನೀನು ಸಹ ದೇವ್ರ ಮುಂದೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ, ನಿನಗೆ ಬೇಕಾಗಿರೋದನ್ನ ಪರಲೋಕದ ದೇವದೂತರು ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಅದಿನ್ನು ನಿನ್ನ ಕೈ ಸೇರಿಲ್ಲ, ಆದರೆ ನಿನ್ನ ಗುಂಡಿಗೆ ಒಂದು ಧೈರ್ಯ ಇರಲಿ. ನಾನಿಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪರಲೋಕದ ದೇವರು, ಈಗ ದೇವದೂತರು ನನ್ನ ಕೆಲಸ ಆಲ್ರೆಡಿ ಅರ್ಧ ಮಾಡಿ, ಯಾಕೆಂದ್ರೆ ನಾನು ಬಲವಾಗಿ ಪ್ರಾರ್ಥಿಸಿದ್ದೀನಿ, ಬಹಳವಾಗಿ ಪ್ರಾರ್ಥಿಸಿದ್ದೀನಿ, ಬಹಳ ಕಾಲ ಪ್ರಾರ್ಥಿಸಿದ್ದೀನಿ. ಇನ್ನು ಅದ್ಭುತ ಆಗಿಲ್ಲ ಅಂತ ಕುಗ್ಗಿ ಹೋಗ್ಬೇಡ. ಆಲ್ರೆಡಿ ನಿನ್ನ ಕೆಲಸ ಅರ್ಧ ಮುಗಿದಿದೆ. ಮತ್ತೆ ಕಂಟಿನ್ಯೂ ಪ್ರಾರ್ಥನೆ ಮಾಡಿದರೆ, ಮತ್ತೆ ಪ್ರಾರ್ಥನೆ ಮುಂದುವರಿಸಿದ್ರೆ, ಅರ್ಧ ಆಗಿರುವ ಕೆಲಸಗಳನ್ನು ನನ್ನ ದೇವರು ಅತಿ ಬೇಗನೆ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮಗನ ಮಗಳೇ, ಸಹೋದರ ಸಹೋದರಿ, ಚೆನ್ನಾಗಿ ಕೇಳಿಸ್ಕೋ. ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೀಯಾ? ಬಲವಾಗಿ ಪ್ರಾರ್ಥಿಸ್ತಾ ಇದೀಯಾ?
ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕಂತ ಬಲವಾಗಿ ಪ್ರಾರ್ಥಿಸ್ತಾ ಇದೆಯಾ? ನಿಮ್ಮ ಮಗನಿಗೆ ಉದ್ಯೋಗ ಸಿಗಬೇಕಂತ ಬಲವಾಗಿ ಪ್ರಾರ್ಥಿಸ್ತಾ ಇದೆಯಾ? ನಿಮ್ಮ ಮಗಳಿಗೆ ಉದ್ಯೋಗ ಸಿಗಬೇಕಂತ ಬಲವಾಗಿ ಪ್ರಾರ್ಥಿಸ್ತಾ ಇದೆಯಾ? ಭಾಳ ಕಾಲ ಪ್ರಾರ್ಥಿಸ್ತಾ ಇದೆಯಾ? ಆದರೂ ಉದ್ಯೋಗ ಸಿಕ್ಕಿಲ್ಲ ಅಂತೇಳಿ ಪ್ರಾರ್ಥನೆ ನಿಲ್ಲಿಸಬೇಡ. ನಿನ್ನ ಹೃದಯದಲ್ಲಿ ನೀನು ಅನ್ಕೋಬೇಕು, ನಂಬಬೇಕು, ನಾನು ಬಲವಾಗಿ ಪ್ರಾರ್ಥಿಸಿದ್ದೀನಿ, ಬಹಳ ಪ್ರಾರ್ಥಿಸಿದ್ದೀನಿ, ಬಹಳ ಕಾಲ ಪ್ರಾರ್ಥಿಸಿದ್ದೀನಿ, ಆದರೂ ಆಗಿಲ್ಲಂತ ಈಗ ನೀನು ವೇದನೆ ಪಡಬೇಡ. ನಿನ್ನ ನಂಬು. ಆಲ್ರೆಡಿ ನಿನ್ನ ಅರ್ಧ ಕೆಲಸನ ದೇವರು ಮುಗಿಸಿದಾನೆ. ಇನ್ನೆಷ್ಟು ಬಾಕಿ ಇದೆ? ಇನ್ನು ಅರ್ಧ. ನೀನು ಪ್ರಾರ್ಥನೆ ನಿಲ್ಸಂಗೆ ಕಂಟಿನ್ಯೂ ಮಾಡಿದ್ರೆ, ಆಮೇಲೆ ಬರಲಿಲ್ಲ, ನಿನ್ನ ಪ್ರಾರ್ಥನೆ ಮುಂದುವರಿಸಿದ್ರೆ ಆ ಅರ್ಧ ಆಗಿದ್ದು ಕೂಡ ದೇವರು ಕಂಪ್ಲೀಟ್ ಮಾಡಿ ಒಂದು ದಿನ ಆ ಜಾಬಲ್ಲಿ ನಿನ್ನ ಮಕ್ಕಳು ಹೋಗುವಂತ ದೇವರು ಕಾರ್ಯ ಮಾಡ್ತಾರೆ. ದೇವ್ರ ಸ್ತೋತ್ರ. ಇಲ್ಲಿ ಮಕ್ಕಳ ಮದುವೆ ಮಾಡ್ಬೇಕಂತೇಳಿ ಕೆಲವರು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಬಲವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ನನ್ನ ಮಗನ ಮದುವೆ ಆಗಬೇಕು, ನನ್ನ ಮಗಳ ಮದುವೆ ಆಗಬೇಕು, ನಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರ್ಬೇಕಂತ ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಬಲವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಬಹಳ ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆದರೂ ನಿಮ್ಮ ಮಕ್ಕಳ ಮದುವೆ ಆಗ್ತಾ ಇಲ್ಲ. ಅಯ್ಯೋ, ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ನನ್ನ ಮಕ್ಕಳ ಮದುವೆ ಆಗ್ತಾ ಇಲ್ಲ ಅಂತ ಕುಗ್ಗಿ ಹೋಗ್ಬೇಡ. ನಿನ್ನ ಗುಂಡಿಗೆ ಒಂದು ಧೈರ್ಯ ಇರಲಿ. ಏನಂತ ಗೊತ್ತಾ? ಆಲ್ರೆಡಿ ದೇವರು ಈ ಮದುವೆ ವಿಷಯದಲ್ಲಿ ಅರ್ಧ ಕೆಲಸನ ನಂಬಿಕಿದ್ರೆ ಹೇಳ್ರಿ, ಇಲ್ಲ ಬಾಯಿ ಮುಚ್ಕೊಂಡ್ರಿ. ನಂಬಿಕಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಬಾಯಿ ಮುಚ್ಕೊಳ್ರಿ. ಆ ಪಾಸ್ಟ್ ಹೇಳ್ತಾರೆ, ಮಾರ್ಟಿನ್ ಲೂಥರ್ ಅನ್ನುವಂಥ ದೇವರ ಸೇವಕರು ಹೇಳ್ತಾರೆ, ಆಲ್ರೆಡಿ ದೇವರು, ಕೇಳಿಸ್ಕೊ, ನೀನ್ ನಂಬು. ಆಲ್ರೆಡಿ ದೇವರು ಅರ್ಧ ಕೆಲಸ ಮುಗಿಸಿದ ಅಂತ ನಂಬು. ಪ್ರಾರ್ಥನೆ ಕಂಟಿನ್ಯೂ ಮಾಡು. ಮಕ್ಕಳ ಮದುವೆಗೋಸ್ಕರ ಪ್ರಾರ್ಥನೆ ಕಂಟಿನ್ಯೂ ಮಾಡು. ಅರ್ಧ ಆಗಿರುವ ಮದುವೆ ಕಾರ್ಯವನ್ನ ದೇವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಏನೋ ಒಂದು ದುಡಿಮೆ ಮಾಡ್ಬೇಕಂತೇಳಿ, ಏನೋ ಒಂದು ವ್ಯಾಪಾರ ಮಾಡ್ಬೇಕಂತೇಳಿ, ಯಾವುದೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಹಣಕ್ಕೋಸ್ಕರ ಪ್ರಾರ್ಥಿಸ್ತಾ ಇದೆಯಾ? ಹಣಕ್ಕೋಸ್ಕರ ಬಲವಾಗಿ ಪ್ರಾರ್ಥಿಸ್ತಾ ಇದೆಯಾ? ಬಹಳವಾಗಿ ಪ್ರಾರ್ಥಿಸ್ತಾ ಇದೆಯಾ? ಬಹಳ ಕಾಲ ಪ್ರಾರ್ಥಿಸ್ತಾ ಇದೆಯಾ? ನಿನಗಿನ್ನೂ ನಯ ಪೈಸಾ ಕೂಡ ಸಿಗಲಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಹಣ ಸಿಗ್ತಾ ಇಲ್ಲ ಅಂತೇಳಿ ಕುಗ್ಗಿ ಹೋಗ್ಬೇಡ. ಹಣ ಸಿಗೋದೇ ಇಲ್ಲ ಅಂತೇಳಿ ಅಪನಂಬಿಕೆ ಪಡಬೇಡ. ಗುಂಡಿಗೆಲ್ಲ ಅನ್ಕೋ, ಆಲ್ರೆಡಿ ದೇವರ ಅರ್ಧ ಕೆಲಸ ಆಗಲೇ ಮಾಡಿದಾನೆ, ಇನ್ನು ಅರ್ಧ ಮಾತ್ರ ಬಾಕಿ ಇದೆ. ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರೆ, ಪ್ರಾರ್ಥನೆ ಮುಂದುವರಿಸಿದ್ರೆ ನಿನ್ನ ಹಣ ಕೈ ಸೇರಿ ಹೊಸ ದುಡಿಮೆ, ಹೊಸ ವ್ಯಾಪಾರ ಆರಂಭಿಸಲಿಕ್ಕೆ ದೇವರು ಕಾರ್ಯ ಮಾಡ್ತಾರೆ. ಕೆಲವು ಸಾರಿ ಕೆಲವರು ಮನೆ ಕಟ್ಟಬೇಕಂತೇಳಿ ಪ್ರಾರ್ಥಿಸ್ತಾ ಇದ್ದೀರಿ, ಮನೆಗೆ ಬುನಾದಿ ಹಾಕ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀರಿ, ಆದರೆ ಪ್ರಾರಂಭ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಬಹಳ ಪ್ರಾರ್ಥನೆ ಮಾಡ್ತಾ ಇದ್ರಿ, ಬಲವಾಗಿ ಪ್ರಾರ್ಥಿಸ್ತಾ ಇದ್ರಿ, ಬಹಳ ಕಾಲದಿಂದ ಪ್ರಾರ್ಥಿಸ್ತಾ ಇದ್ರಿ, ಆದರೆ ಬುನಾದಿ ಹಾಕಕ್ಕೆ ಆಗ್ತಾ ಇಲ್ಲ. ಹಂಗಂತೇಳಿ ಪ್ರಾರ್ಥನೆ ನಿಲ್ಲಿಸಬೇಡ. ನೀನು ಅನ್ಕೋ, ಹೃದಯದಲ್ಲಿ ನಂಬೋ, ಆಲ್ರೆಡಿ ಮನೆ ಕಟ್ಟುವ ಈ ಕಾರ್ಯನ ಆಲ್ರೆಡಿ ದೇವರ ಅರ್ಧ. ಇನ್ನು ಎಷ್ಟು ಮಾತ್ರ ಬಾಕಿ ಇದೆ? ಇನ್ನು ಅರ್ಧ ಮಾತ್ರ ಬಾಕಿ ಇದೆ. ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರೆ, ಪ್ರಾರ್ಥನೆ ಮುಂದುವರಿಸಿದ್ರೆ ದೇವರು ಅರ್ಧ ಆಗಿರುವ ಮನೆ ಕೆಲಸನ ಪೂರ್ತಿ ಮನೆ ಆಗುವಂತೆ ಮಾಡಿ ಅದ್ಭುತ ಮಾಡ್ತಾನೆ. ಬಹಳ ಸೇವಕರು ಆಲಯ ಕಟ್ತಾ ಇದ್ದಾರೆ, ನಾವು ಆಲಯ ಕಟ್ತಾ ಇದ್ದೀವಿ. ಕೆಲವು ಸಾರಿ ಕೆಲವರಿಗೆ ಆಲಯ ಕಟ್ಟಬೇಕಂದ್ರೆ ಸ್ಥಳ ಕೂಡ ಇಲ್ಲ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಗೊಂದು ಆಲಯ, ನಮಗೊಂದು ಸ್ಥಳ ಸಿಕ್ಕರೆ ಚೆನ್ನಾಗಿರುತ್ತೆ. ಎಷ್ಟೋ ಜನ ಸ್ಥಳ ಇರೋರು ಆಲಯ ಕಟ್ಟಕ್ಕಾಗಿಲ್ಲ, ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮಗೊಂದು ಚರ್ಚ್ ಬಿಲ್ಡಿಂಗ್ ಇದ್ದಿದೆ ಎಷ್ಟು ಚೆನ್ನಾಗಿರುತ್ತೆ. ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬಲವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬಹಳ ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ಥಳ ತಗೊಳಕ್ಕಾಗ್ತಾ ಇಲ್ಲ, ಆಲಯ ಕಟ್ಲಕ್ಕಾಗ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಜಾಗ ಸಿಗ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಆಲಯ ಆಗ್ತಾ ಇಲ್ಲ ಅಂತ ಕುಗ್ಗಿ ಹೋಗಿ ಪ್ರಾರ್ಥನೆ ನಿಲ್ಲಿಸ್ಬೇಡ. ನೀನ್ ಹೃದಯದಲ್ಲಿ ಅನ್ಕೋ, ದೇವರು ಆಲಯ ಕಟ್ಟುವಂತ ಕೆಲಸ ಆಲ್ರೆಡಿ ಅರ್ಧ.
ನೀನ್ ಪ್ರಾರ್ಥನೆ ಮುಂದುವರಿಸಿದ್ರೆ, ಪ್ರಾರ್ಥಿಸುವುದು ಕಂಟಿನ್ಯೂ ಮಾಡಿದ್ರೆ, ಒಂದು ದಿನ ಸ್ಥಳ ಸಿಕ್ಕು ಆಲಯ ಕಟ್ಟಿ ಕಂಪ್ಲೀಟ್ ಆಗುವಂತೆ ನನ್ನ ದೇವರು ಸಹಾಯ ಮಾಡ್ತಾನೆ. ಪಕ್ಕದವ್ರಿಗೆ ನೋಡಿ ಹೇಳ್ರಿ, ಅಕ್ಕ, ಅಣ್ಣ, ಹೆದರಬೇಡ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಉತ್ತರ ಬರ್ತಾ ಇಲ್ವಾ? ಅದ್ಭುತ ಆಗ್ತಾ ಇಲ್ವಾ? ಗುಣ ಆಗ್ತಾ ಇಲ್ವಾ? ಪರಿಸ್ಥಿತಿ ಬದಲಾಗ್ತಾ ಇಲ್ವಾ? ಪ್ರಾರ್ಥನೆ ನಿಲ್ಲಿಸಬೇಡ, ನಂಬಿಕೆ ಇರಲಿ. ಆಲ್ರೆಡಿ ಬಲವಾಗಿ ಪ್ರಾರ್ಥಿಸಿದೀಯಾ, ಅರ್ಧ ಕೆಲಸ ಆಲ್ರೆಡಿ ಅರ್ಧ ಕೆಲಸ ಆಗಿದೆ. ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರೆ ಅರ್ಧ ಆಗಿರುವ ಕೆಲಸ ಪೂರ್ತಿ ಆಗುತ್ತೆ. ಮಗನಿ ಮಗಳೇ, ಸೋದರ ಸೋದರಿ, ದೇವ್ರ ಸ್ತೋತ್ರ. ಯೇಸಯ್ಯ ಶಿಷ್ಯರಿಗೆ ಲೂಕ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನದಲ್ಲಿ ಯೇಸಯ್ಯ ಶಿಷ್ಯರಿಗೆ ಒಂದು ವಾಗ್ದಾನ ಮಾಡ್ತಾನೆ. ಏನು ವಾಗ್ದಾನ ಗೊತ್ತಾ? ನಾನು ಮೇಲಣ ಲೋಕದಿಂದ ನಿಮ್ಮ ಮೇಲೆ ಶಕ್ತಿಯನ್ನು ಕಳಿಸ್ತೇನೆ. ಅಲ್ಲಿವರೆಗೂ ನೀವೇನು ಮಾಡಿ ಅಂದರೆ ಪ್ರಾರ್ಥಿಸುತ್ತಾ 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 ಕಾಯಬೇಕು ಅಂತ ಯೇಸ್ವಾಮಿ ಹೇಳಿದರು. ಇವಾಗ ಯೇಸ್ವಾಮಿ ಶಿಷ್ಯರು ದೇವರು ವಾಗ್ದಾನ ಮಾಡನಂತೇಳಿ ಪ್ರಾರ್ಥಿಸ್ತಾ ಇದ್ದಾರೆ. 1 ತಿಂಗಳು ಪ್ರಾರ್ಥಿಸಿದ್ದಾರೆ, 2 ತಿಂಗಳು ಪ್ರಾರ್ಥಿಸಿದ್ದಾರೆ, 3 ತಿಂಗಳು ಪ್ರಾರ್ಥಿಸಿದ್ದಾರೆ, 4 ತಿಂಗಳು ಪ್ರಾರ್ಥಿಸಿದ್ದಾರೆ, 5 ತಿಂಗಳು ಪ್ರಾರ್ಥಿಸಿದ್ದಾರೆ, 6 ತಿಂಗಳು ಪ್ರಾರ್ಥಿಸಿದ್ದಾರೆ. ದೇವರು ಹೇಳಿದ್ದು ಆ ಶಕ್ತಿ ಮೇಲಿಂದ ಬರಲಿಲ್ಲ. ಅವ್ರು ಅನ್ಕೋಬೋದಿತ್ತು, ಎಷ್ಟು ಪ್ರಾರ್ಥನೆ ಮಾಡಿವಿ, ಎಷ್ಟು ದಿನಗಳಿಂದ ಪ್ರಾರ್ಥನೆ ಮಾಡಿವಿ, ಬಲವಾಗಿ ಪ್ರಾರ್ಥನೆ ಮಾಡಿದ್ದೀವಿ, ಅದ್ರ ಮೇಲಿಂದ ಶಕ್ತಿ ಬಂದಿಲ್ಲ ಅಂಥೇಳಿ ಪ್ರಾರ್ಥನೆ ನಿಲ್ಲಿಸಿಲ್ಲ. ಯಾಕೆ ನಿಲ್ಲಿಸಲಿಲ್ಲ ಗೊತ್ತಾ? ಅವ್ರಿಗೆ ಗೊತ್ತು, ದೇವರು ಹೇಳಿದ್ದು ಆಲ್ರೆಡಿ ಅರ್ಧ ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರು, ಪ್ರಾರ್ಥನೆ ಮುಂದುವರಿಸಿದ್ರು. ಒಂದಿನ ಪಂಚಾಶತ್ತಮ ದಿನದಲ್ಲಿ ಮೇಲಂತಸ್ತಿನ ಕೋಣೆಯಲ್ಲಿ ಪ್ರೇಯರ್ ಮಾಡುವಾಗ ಪ್ರಾರ್ಥಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮನ ಶಕ್ತಿ ಮೇಲಣ ಲೋಕದಿಂದ ಶಿಷ್ಯರ ಮೇಲೆ ಇಳಿದು ಬಂದಿದೆ. ಇನ್ನು ಮಾತು ಹೇಳ್ತೀನಿ, ಮಗನ ಮಗಳೇ, ಸೋದರ ಸೋದರಿ, ಮೋಶೆ ಕಾಲದಲ್ಲಿ ಇಸ್ರಾಯೇಲ್ರಿಗೂ ಅಮಾಲೇಕ್ಯರಿಗೂ ಯುದ್ಧ ನಡೀತಾ ಇದೆ. ಯುದ್ಧ ನಡಿಬೇಕಾದ್ರೆ ಮೋಶೆ ಪ್ರಾರ್ಥನೆ ಮಾಡಲಿಕ್ಕೆ ಒಬ್ಬ ಶಿಷ್ಯನ ಕರ್ಕೊಂಡು ಗುಡ್ಡದ ಮೇಲೆ ಹೋಗಿದ್ದಾನೆ. ಗುಡ್ಡದ ಮೇಲೆ ಹೋದಾಗ 10 ಗಂಟೆಗೆ ಯುದ್ಧ ಪ್ರಾರಂಭ ಆಗಿದೆ. 10 ಗಂಟೆಗೆ ಗುಡ್ಡದ ಮೇಲೆ ಪ್ರಾರ್ಥನೆ ಪ್ರಾರಂಭ ಆಗಿದೆ. ಇಲ್ಲಿ ಮೋಶೆ ಪ್ರಾರ್ಥಿಸ್ತಾ ಇದ್ದಾನೆ, ಕೆಳಗಡೆ ಯುದ್ಧ ಭೂಮಿ ರಣರಂಗದಲ್ಲಿ ಇಸ್ರಾಯೇಲ್ರು ಅಮಾಲೇಕ್ರ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ. 11 ಆಯಿತು, ಜಯದ ಸುದ್ದಿ ಇಲ್ಲ. 12 ಗಂಟೆ ಆಯಿತು, ಜಯ ಸಿಗಲಿಲ್ಲ. ಮಧ್ಯಾಹ್ನ 1 ಆಯಿತು, ಜಯ ಸಿಗಲಿಲ್ಲ. ಮಧ್ಯಾಹ್ನ 2 ಆಯಿತು, ಜಯ ಸಿಗಲಿಲ್ಲ. ಮಧ್ಯಾಹ್ನ 3 ಗಂಟೆ ಆಯಿತು, ಜಯ ಸಿಕ್ಕಿಲ್ಲ. 4 ಗಂಟೆ ಆಯಿತು, ಜಯ ಸಿಕ್ಕಿಲ್ಲ. 5 ಗಂಟೆ ಆಗೋಗ್ಬಿಡ್ತು, ಸಂಜೆ ಆಯಿತು, ಜಯ ಸಿಕ್ಕಿಲ್ಲ. ಹಂಗಂತೇಳಿ ಜಯ ಸಿಕ್ಕಿಲ್ಲ ಅಂತೇಳಿ, ಅದ್ಭುತ ಆಗಿಲ್ಲ ಅಂತೇಳಿ ಮುಂಜಾನಿಂದ ಇಲ್ಲಿವರೆಗೂ ಪ್ರಾರ್ಥನೆ ಮಾಡಿದೀವಿ, ಏನು ನಡಿಲಿಲ್ಲ ಅಂತೇಳಿ ಮೋಶೆ ಪ್ರಾರ್ಥಿಸೋದು ನಿಲ್ಸಿನ. ಯಾಕೆ ಕೇಳ್ರಿ, ಮೋಶೆ ಒಳಗಡೆ ಒಂದು ಧೈರ್ಯ ಇದೆ, ಆಲ್ರೆಡಿ ದೇವರು ನಮಗೆ ಅರ್ಧ ಜಯ ಕೊಟ್ಟಿದ್ದಾನಂತೇಳಿ ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ದಾನೆ, ಪ್ರಾರ್ಥನೆ ಮುಂದುವರಿಸಿದ್ದಾನೆ. ಕರೆಕ್ಟ್ 6 ಗಂಟೆಗೆ ಇಸ್ರಾಯೇಲರಿಗೆ ಸಂಪೂರ್ಣ ಜಯ ಸಿಕ್ಕಿದೆ. ಒಂದು ವೇಳೆ 5 ಗಂಟೆವರೆಗೂ ಪ್ರಾರ್ಥನೆ ಮಾಡಿ
ಎಷ್ಟಂತ ಬಡಕನ್ನ, ಎಷ್ಟಂತ ಪ್ರಾರ್ಥನೆ ಮಾಡೋಣ. ಮುಂಜಾಲಿಂದ 5 ಗಂಟೆವರೆಗೆ ಪ್ರಾರ್ಥನೆ ಮಾಡಿವಿ. ಇದು ಇನ್ನು ಆಗದ ಕೆಲಸ. ಗಂಟ್ಲು ನೋಯ್ತಾ ಇದೆ, ಆಲ್ರೆಡಿ ಹೊಟ್ಟೆ ಹಸ್ತಾ ಇದೆ. ನಿಲ್ಸಿದ್ರೆ ಭಾಳ ಜನಾಂಗೆ ಮಾಡೋದು. ಇನ್ನೇನು ದೇವ್ರನ್ನ ಮುಟ್ಬೇಕನ್ನಂಗಿರ್ತದೆ, ನಾಳೆ ಅದ್ಭುತ ಮಾಡ್ಬೇಕಂತಿರ್ತಾನೆ. ಇವ್ರೇನು ಮಾಡಿಬಿಟ್ಟಿರ್ತಾರೆ. ಒಂದು ಮಾತು ಹೇಳ್ತೇನೆ, ಇಸ್ರಾಯೇಲರು ಯೆಹೋಶುವ ಯೆರಿಕೋ ಕೋಟೆ ಬೀಳಿಸ್ಬೇಕಂತೇಳಿ ಪ್ರಾರ್ಥನೆ ಮಾಡಿ ಯೆರಿಕೋ ಕೋಟೆನ 1 ದಿನ ಸುತ್ತಿದ್ದಾರೆ. ಬಿತ್ತ. 2ನೇ ದಿನ ಪ್ರಾರ್ಥನೆ ಮಾಡುತ್ತಾ ಮತ್ತೆ ಅದನ್ನು ತಿರುಗಿದ್ದಾರೆ. 2ನೇ ದಿನ ಕೂಡ ಬೀಳಲಿಲ್ಲ. 3ನೇ ದಿನ ಕೂಡ ಪ್ರಾರ್ಥನೆ ಮಾಡುತ್ತಾ ಆ ಕೋಟೆನ ಸುತ್ತಿದ್ದಾರೆ, ಬಿದ್ದಿಲ್ಲ. 4ನೇ ದಿನ ಕೂಡ ಪ್ರಾರ್ಥನೆ ಮಾಡುತ್ತಾ ಸುತ್ತಿದ್ದಾರೆ, ಬಿದ್ದಿಲ್ಲ. 5ನೇ ದಿನ ಕೂಡ ಪ್ರಾರ್ಥನೆ ಮಾಡುತ್ತಾ ಸುತ್ತಿದ್ದಾರೆ, ಬಿದ್ದಿಲ್ಲ. 6ನೇ ದಿನ ಕೂಡ ಪ್ರಾರ್ಥನೆ ಮಾಡಿ ಸುತ್ತಿದ್ದಾರೆ. ಇನ್ನು ಎಷ್ಟು ದಿನ ಪ್ರಾರ್ಥನೆ ಮಾಡಬೇಕು? ಇದು ಏನು ಬೀಳಲ್ಲ, ಏನಿಲ್ಲ. ಸುಮ್ಮನೆ ಪ್ರಾರ್ಥನೆ ಮಾಡೋದು ವೇಸ್ಟ್ ಅಂತ ಪ್ರಾರ್ಥನೆ ನಿಲ್ಲಿಸಿದ್ರು ಅವರು. ಅವ್ರ ಒಳಗಡೆ ನಂಬಿಕೆ ಏನು ಗೊತ್ತಾ? ಆಲ್ರೆಡಿ ದೇವರು ಇದನ್ನ ಅರ್ಧ ಅಂತೇಳಿ 7ನೇ ದಿನ ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ದಾರೆ. 7ನೇ ದಿನ 7 ಸಾರಿ ಪ್ರಾರ್ಥನೆ ಮಾಡುತ್ತಾ ತಿರುಗಿದ್ದಾರೆ. ಯೆರಿಕೋ ಕೋಟೆ ಬಿದ್ದೋಗಿದೆ. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಇಸ್ರಾಯೇಲ್ ದೇಶದಲ್ಲಿ ಬರಗಾಲ ಬಂದಿದೆ, ಮಳೆ ಬಂದಿಲ್ಲ. ಮಳೆ ಬರ್ದಿದ್ದಕ್ಕೆ ಎಲಿಯ ಒಬ್ಬ ಸೇವಕನ ಕರ್ಕೊಂಡು ಬೆಟ್ಟ ಹತ್ತಿ ಪ್ರಾರ್ಥನೆ ಮಾಡಿದ್ದಾನೆ. 1 ಸಾರಿ ಪ್ರಾರ್ಥನೆ ಮಾಡಿದ್ದಾನೆ, ಮಳೆ. 2 ಸಾರಿ ಪ್ರಾರ್ಥನೆ ಮಾಡಿದ್ದೇನೆ, ಮಳೆ ಬಂದಿಲ್ಲ. 3 ಸಾರಿ ಪ್ರಾರ್ಥನೆ ಮಾಡಿದ್ದೇನೆ, ಮಳೆ ಬಂದಿಲ್ಲ. 4 ಸಾರಿ ಪ್ರಾರ್ಥನೆ ಮಾಡಿದ್ದೇನೆ, ಮಳೆ ಬಂದಿಲ್ಲ. 5 ಸಾರಿ ಪ್ರಾರ್ಥನೆ ಮಾಡಿದ್ದೇನೆ, ಮಳೆ ಬಂದಿಲ್ಲ. 6 ಸಾರಿ ಪ್ರಾರ್ಥನೆ ಮಾಡಿದ್ದಾನೆ, ಮಳೆ. ನಮ್ಮಂತರ ಆಗಿದ್ರೆ ನಾವು ಏನಂತಿದ್ದೀವಿ ಗೊತ್ತಾ? ಇನ್ನು ಎಷ್ಟು ವೈಕನ್ನ, ಇನ್ನೆಷ್ಟು ಪ್ರಾರ್ಥನೆ ಮಾಡೋಣ? ಪ್ರಾರ್ಥನೆ ಮಾಡಿ ಮಾಡಿ ಗಂಟ್ಲು ನೋವು ಬಂದಿದೆ. ಇನ್ನು ಎಷ್ಟು ಪ್ರಾರ್ಥನೆ ಮಾಡೋಣ? ಇಷ್ಟು ಸಾರಿ ಪ್ರಾರ್ಥನೆ ಮಾಡಿದ್ರು ಏನು ನಡೆದಲ್ಲ. ಸುಮ್ಮನೆ ಎಷ್ಟು ವೈಕಂದ್ರು ವೇಸ್ಟ್ ಅಂತೇಳಿ ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಡ್ತಿದ್ರು ನಿಮ್ಮಂತರಾಗಿದ್ರೆ. ಪಕ್ಕದಾಗಿರೋ ಸೇವಕಂದ, ಅಯ್ಯ ಬಾಯ ಹೋಗನ್ ಮನೆಗೆ ಫಸ್ಟ್, ಇನ್ನು ಎಷ್ಟೊತ್ತು ಪ್ರೇಯರ್ ಮಾಡೋದು? ಎಲಿಯನ ಒಳಗೆ ಒಂದು ನಂಬಿಕೆ ಇತ್ತು. ಆಲ್ರೆಡಿ ನಾನು ಇಷ್ಟೊತ್ತು ಬಲವಾಗಿ ಪ್ರಾರ್ಥನೆ ಮಾಡಿದ್ದೀನಿ, ಬಹಳ ಪ್ರಾರ್ಥನೆ ಮಾಡಿದ್ದೀನಿ, ಬಹಳ ಕಾಲದಿಂದ ಪ್ರಾರ್ಥನೆ ಮಾಡಿದ್ದೀನಿ. ನನ್ನ ಕೆಲಸ ಆಲ್ರೆಡಿ ಆದಂಗೆ ಮತ್ತೆ 7 ಸಾರಿ ಪ್ರಾರ್ಥನೆ ಮಾಡಿದ್ದಾನೆ. ಅಂಗೈಯಗಲ ಮೋಡ ಬಂದಿದೆ. ಇಸ್ರಾಯೇಲ್ ದೇಶದಲ್ಲಿ ಹಳ್ಳಗಳು ಕೊಳ್ಳಗಳು ತುಂಬುವಷ್ಟು ಮಳೆ ದೇವರು ಸುರಿಸಿದ್ದಾರೆ. ಒಂದು ಮಾತು ಹೇಳ, ಅದ್ಭುತ ಆಗ್ಬೇಕಂತ ಬಂದಿದೀಯಾ? ಗುಣ ಆಗ್ಬೇಕಂತ ಬಂದಿದೀಯಾ? ವಾಸಿ ಆಗ್ಬೇಕಂತ ಬಂದಿದೀಯಾ? ನೀನು ನಿಜವಾಗಲೂ ಪ್ರಾರ್ಥಿಸಿದ್ದೆ, ನಿಜವಾಗಿ ಬಲವಾಗಿ ಪ್ರಾರ್ಥಿಸಿದ್ದೆ ನಿಜ ಆದ್ರೆ, ನೀನು ಪವರ್ಫುಲ್ ಆಗಿ ಪ್ರಾರ್ಥಿಸಿದ್ದೆ ನಿಜ ಆದ್ರೆ, ಬಹಳ ಕಾಲದಿಂದ ರೋಷದಿಂದ ಪ್ರಾರ್ಥಿಸಿದ್ದೆ ನಿಜ ಆದ್ರೆ, ನಿನ್ನ ಕೆಲಸ ಆದಂಗೆ ಅರ್ಥ. ನೀನು ಮತ್ತೆ ಇನ್ನು ಅಷ್ಟು ಪ್ರೇಯರ್ ಮಾಡಿದ್ರೆ ಆಗಿಲ್ಲ, ಕುಗ್ಗೋಗ್ಬೇಡ, ಮತ್ತೆ ಕಂಟಿನ್ಯೂ ಮಾಡು, ಮತ್ತೆ ಪ್ರಾರ್ಥನೆ ಮುಂದುವರಿಸು. ತಕ್ಕ ಸಮಯದಲ್ಲಿ ದೇವರ ಅದ್ಭುತ ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ, ಈ ಒಬ್ಬ ದೇವ್ರ ಸೇವಕರು ಹೇಳ್ತಾರೆ, E.M. ಬೌಂಡ್ಸ್ ಅಂತ ಅವ್ರ ಹೆಸರು. ಹೇಳ್ರಿ, E.M. ಬೌಂಡ್ಸ್. ಈ ಮಾತು ಓದಿದಾಗ ನನಗೆ ರೋಷ ಬಂದಿದ್ದಾರೆ. ಈ ಮಾತು ಓದಿದಾಗ ನನಗೆ ರೋಷ ಬಂದಿದ್ದಾರೆ. ಏನಂತ ಹೇಳ್ತಾರೆ ಗೊತ್ತವರು? ಕೇಳ್ರಿ, ಹೇಳ್ರಿ, E.M. ಬೌಂಡ್ಸ್, ಆ ಪಾಸ್ಟರ್ ಹೆಸರು. ಇವರು ಹೇಳ್ತಾರೆ, ದೇವರು ತನ್ನ ಶಕ್ತಿಯನ್ನ, ದೇವರು ತನ್ನ ಬಲನ
ದೇವರು ತನ್ನ ಪವರ್ನ, ದೇವರು ತನ್ನ ಅದ್ಭುತನ, ದೇವರು ತನ್ನ ಸ್ವಸ್ಥತೆನ ಹಿಂಗ ಅರ್ಜೆಂಟಾಗಿ ದೇವ್ರ ಹತ್ರ ಬಂದು ಹಂಗೆ ಅರ್ಜೆಂಟಾಗಿ ಓಡೋಗೋರಿಗೆ ಅವಂಥವ್ರ ಮೇಲೆ ಸುರಿಸಲ್ಲ. ಏನಂತೆ? ದೇವ್ರು ತನ್ನ ಶಕ್ತಿನ, ದೇವ್ರು ತನ್ನ ಬಲನ, ದೇವ್ರು ತನ್ನ ಅಭಿಷೇಕನ, ದೇವ್ರು ತನ್ನ ಸ್ವಸ್ಥತೆನ, ದೇವ್ರು ತನ್ನ ಅದ್ಭುತನ ದೇವ್ರ ಹತ್ರ ಪುಟ್ಟಕ್ಕನಂಗೆ ಹೋಗಿ ಪುಟ್ಟಕ್ಕನಂಗೆ ವಾಪಸ್ ಓಡಿ ಬರೋರಿಗೆ, ಅರ್ಜೆಂಟಾಗಿ ಬಂದು ಅರ್ಜೆಂಟಾಗಿ ವಾಪಸ್ ಓಡೋಗೋರಿಗೆ ಮಾಡಲ್ಲ. 12 ಗಂಟೆಗೆ ಪಾಸ್ಟರ್ ಬರೋಕ್ಕೆ ಬಂದು ಆಮೇಲೆ ಅನ್ನಷ್ಟೊತ್ತಿಗೆ ಓಡಿ ಹೋಗೋರಿಗೆ ದೇವರು ಯಾರಿಗೆ ದೊಡ್ಡ ಅದ್ಭುತ ಮಾಡ್ತಾನೆ ಗೊತ್ತಾ? ಯಾರು ದೇವರ ಮುಂದೆ, ದೇವರ ಸ್ತೋತ್ರ, ವೈಯಕ್ತಿಕವಾಗಿ ಹೋಗಿ ಪರ್ಸನಲ್ ಆಗಿ ಹೋಗಿ ಗಂಟೆಗಳು ದೇವ್ರ ಮುಂದೆ ಕಳೀತಾರೋ, ಅಪ್ಪ ಮುಂದೆ ಕಳೀತಾರೋ, ಏಸಯ್ಯ ಮುಂದೆ ಪ್ರಾರ್ಥನೆಯಲ್ಲಿ ಕಳೀತಾರೋ, ಕೆಲವು ಸಮಯ ದೇವ್ರ ಮುಂದೆ ಕಳೀತಾರೋ, ಅವರ ಮೇಲೆ, ಅವರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತೀರಿ ಗೊತ್ತಾ? ಪ್ರಾರ್ಥನೆ ಮಾಡ್ಬೇಕಂತ 5 ನಿಮಿಷ ಕೂತ್ಕೊಂತೀರಿ. ಸ್ತೋತ್ರ ಪ್ರಭುವ, ಸ್ತೋತ್ರ ಪ್ರಭುವ, ಮುಟ್ಟು ಪ್ರಭುವ, ಆಮೇನ್. ಅರ್ಜೆಂಟಾಗಿ ಬಂದ್ರು ಮುಟ್ತಾನೆ ದೇವ್ರ. ಗಂಡ್ಮಕ್ಳಂತೂ ನೀವನ ಪರವಾಗಿಲ್ಲ, ಇವರ ದೇವಾ ನಿನಗೆ ಸ್ತೋತ್ರ ದೇವ, ನನಗೆ ಹೊಟ್ಟೈಸ್ತೈತಿ, ನನಗೆ ಆತ್ರ ದೇವ, ಆಮೇಲೆ ಅರ್ಜೆಂಟಾಗಿ ಬಂದ್ರು, ಪುಟ್ಟಕ್ಕನಾಗಿ ಬಂದ್ರು. ಅದಕ್ಕೆ ಏನು ನಡೀತಾ ಇಲ್ಲ ನಿಮ್ಮ ಜೀವನದಲ್ಲಿ, ಏನು ನಡೀತಾ ಇಲ್ಲ. ಒಂದು ಮಾತು ಹೇಳ್ತೀನಿ ಕೇಳ್ರಿ. ಯಾಕೋಬ ಅವ್ರ ಅಣ್ಣ 600 ಜನ ನನ್ನನ್ನು ಸಾಯಿಸ್ಲಿಕ್ಕೆ ಬರ್ತಾರಂತ ಗೊತ್ತಾದಾಗ ರಾತ್ರಿ ಒಬ್ಬನೇ ದೇವ್ರ ಹತ್ರ ಹೋಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವದೂತ ಕಾಣಿಸ್ಕೊಂಡ, ಕಾಲಿಡ್ಕೊಂಡ, ಅಪ್ಪ ನನ್ನ ಮುಟ್ಟಪ್ಪ, ನನ್ನ ಆಶೀರ್ವಾದ ಮಾಡಪ್ಪ, ನನ್ನ ಆಶೀರ್ವಾದ ಮಾಡಪ್ಪ, ನನ್ನ ಆಶೀರ್ವಾದ ಮಾಡಪ್ಪ, ನೀ ನನ್ನ ಆಶೀರ್ವಾದ ಮಾಡೋವರೆಗೂ ನಿನ್ನ ಪಾದ ನಾನು ಬಿಡಲ್ಲಪ್ಪ. ಅಮ್ಮ 12 ಗಂಟೆ ಆಯಿತು, ದೇವ್ರ ಪಾದ ಬಿಡ್ತಾ ಇಲ್ಲ. 1 ಗಂಟೆ ಆಯಿತು, ದೇವ್ರ ಪಾದ ಬಿಡ್ತಾ ಇಲ್ಲ. ಬೆಳಗಿನ ಜಾವ 3 ಗಂಟೆ ಆಯಿತು, ದೇವ್ರ ಪಾದ ಬಿಡ್ತಾ ಇಲ್ಲ. 4 ಗಂಟೆ ಆಯಿತು, ದೇವ್ರ ಪಾದ ಬಿಡ್ತಾ ಇಲ್ಲ. 5 ಗಂಟೆ ಆಯಿತು, ದೇವ್ರ ಪಾದ ಬಿಡ್ತಾ ಇಲ್ಲ. ಬೆಳಕರಿತು 6 ಗಂಟೆ ಆಯಿತು, ದೇವ್ರ ಪಾದ ಬಿಡ್ತಾ ಇಲ್ಲ. ಬೆಳಗಿನ ಜಾವ 6 ಗಂಟೆಯಲ್ಲಿ ದೇವ್ರು ಹೇಳ್ತಾನೆ, ಏನು ಮಾಡ್ಬೇಕು ನಿನಗೆ? ನನ್ನನ್ನು ಆಶೀರ್ವಾದ ಮಾಡು. ಅವಾಗ ದೇವರಂದ, ನೀನು ಇನ್ನು ಮೇಲೆ ಯಾಕೋಬನಲ್ಲ, ಇಸ್ರಾಯೇಲನು. ಅದರ ಅರ್ಥ ಏನು ಗೊತ್ತಾ? ಇಲ್ಲಿವರೆಗೂ ನೀನು ಸಾಧಾರಣ ವ್ಯಕ್ತಿ, ಸಾಧಾರಣ ಮನೆ ನಿಂದು, ಇಂದಿನಿಂದ ನಿನ್ನ ಮನೆ ರಾಜ ಮನೆತನವಾಗಿ ಮಾಡ್ತೇನೆ. ನಿನ್ನ ಮನೆಯಲ್ಲಿ ರಾಜರು ಹುಟ್ಟುತ್ತಾರೆ, ನಿನ್ನ ಮನೆಯಲ್ಲಿ ಅರಸರು ಆಗ್ತಾರೆ, ಸಿಂಹಾಸನ ಹತ್ತುತ್ತಾರೆ. ಚಪ್ಪಾಳೆ. ಯಾಕೋಬನಲ್ಲ, ಇಸ್ರಾಯೇಲನಂದ್ರೆ ರಾಜ ಮನೆತನ ಮಾಡ್ತೀನಿ. ನಿನ್ನ ಮನೆತನನ, ನಿನ್ನ ಮಕ್ಕಳು ರಾಜರಾಗ್ತಾರೆ, ನಿನ್ನ ಸಂತತಿಯವರು ಸಿಂಹಾಸನ ದೇಶಗಳನ್ನು ಆಳ್ತಾರೆ. ಇಂಥ ದೊಡ್ಡ ಆಶೀರ್ವಾದ ಅರ್ಜೆಂಟಾಗಿ ಬಂದು ಸ್ತೋತ್ರ ಪ್ರಭುವ, ಸ್ತೋತ್ರ ಪ್ರಭು ಅಂತ 5 ನಿಮಿಷ ಕೂತ್ಕೊಂಡು ಎದ್ದೋಗೋವ್ರಿಗೆ ಸಿಗಲ್ಲ. ಗಂಟೆಗಳು ದೇವ್ರ ಮುಂದೆ ಯಾರು ಕಳೀತಾರೋ, ಗಂಟೆಗಳು ದೇವ್ರ ಮುಂದೆ ಯಾರು ಕಳೀತಾರೋ, ಗಂಟೆಗಳು ದೇವ್ರನ್ನ ಯಾರು ಪ್ರೀತಿ ಮಾಡ್ತಾರೋ, ಗಂಟೆಗಳು ದೇವ್ರು ಯಾರು ಆರಾಧನೆ ಮಾಡ್ತಾರೋ, ಪ್ರತಿದಿನ ಕುಟುಂಬದಲ್ಲಿ ಯಾರು ದೇವ್ರನ್ನ ಆರಾಧನೆ ಮಾಡ್ತಾರೋ, ಕಣ್ಣೀರಿನಿಂದ ದೇವ್ರನ್ನ ಯಾರು ಆರಾಧನೆ ಮಾಡ್ತಾರೋ, ಅಂಥವರ ಮೇಲೆ ದೇವರು ತನ್ನ ದೊಡ್ಡ ಶಕ್ತಿನ ಕಳಿಸ್ತಾನೆ. ಅನ್ನಾಳು ದೇವ್ರ ಹತ್ರ ಹೋಗಿದ್ದಾಳೆ. ಹಿಂಗೋಗಿ ಓಡಿ ಬರಲಿಲ್ಲ, ಹಿಂಗೋಗಿ ಅರ್ಜೆಂಟಾಗಿ ಬರಲಿಲ್ಲ, ಅವಸರದಿಂದ ಹೋಗಿ ಅವಸರದಿಂದ ಬರಲಿಲ್ಲ. 12 ಗಂಟೆಗೆ 1 ಗಂಟೆಗೆ ಚರ್ಚಿಗೆ ಬರೋರೆ ಕೇಳ್ರಿ, ಬಂದು ಹೋಗ್ಬೇಕಷ್ಟೇ. ನೀನು ಬರ್ಬೇಕು, ಹೋಗ್ಬೇಕಷ್ಟೇ. ದೇವರು ಖಂಡಿತ ನೀನು ಆಶೀರ್ವಾದ ಮಾಡಲ್ಲ. ಒಂದು ಮಾತು ಹೇಳ್ತೀನಿ ನಿಮಗೆ,
ನಿಮ್ಮ ಗಂಡ ನಿಮ್ಮ ಹತ್ರ ದಿನಕ್ಕೆ ಒಂದೇ ಮಾತು ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಾ? ಆಗಲ್ಲ. ಒಂದೇ ಮಾತು ಹೇಯ್ ಊಟ ಕೊಡು, ಇಷ್ಟು ಬಿಟ್ಟರೆ ನಿಮಗೆ ತಿರುಗಿ ಮಾತಾಡಿಲ್ಲ ಅಂದರೆ ಖುಷಿ ಆಗುತ್ತಾ? ನಿಮ್ಮನ್ನು ಕೇಳ್ತೀನಿ, ಮದುವೆ ಆಗಿರೋರನ್ನ. ನಿಮ್ಮ ಹೆಂಡ್ತಿ ನಿಮ್ಮ ಹತ್ರ ದಿನಕ್ಕೆ ಒಂದೇ ಮಾತು ರೇ ತರಕಾರಿ ತರಿಸ್ಬೇಕು, ರೊಕ್ಕ ಕೊಡ್ರಿ, ಇಷ್ಟು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಮಾತು ಮಾತಾಡಲ್ಲ, ನಿಮಗೆ ಖುಷಿ ಆಗುತ್ತಾ? ಒಂದೇ ಮಾತು ನಿಮ್ಮ ಗಂಡ ಮಾತಾಡಿದ್ರೆ ನಿಮ್ಗೆ ಖುಷಿ ಆಗುತ್ತಾ? ಮತ್ತು ಯಾವ ಖುಷಿ ಆಗುತ್ತೆ? ನಿಮ್ಮ ಹತ್ರ 1/4 ಗಂಟೆ ಕೂತ್ಕೋಬೇಕು, ಅರ್ಧ ಗಂಟೆ ಕೂತ್ಕೋಬೇಕು, ಕಷ್ಟ ಸುಖ ಮಾತಾಡಬೇಕು, ನಗಬೇಕು. ಅಲ್ಲ, ಬರ್ತಾನೆ ಯಾವಾಗನ ಉರಿ ಬರ್ತಾನೆ, ಹಂಗೆ ಅರ್ಜೆಂಟಾಗಿ ಬರ್ತಾನೆ, ಬರೀ ಊಟ ಆಯ್ತಾ, ಅದಾಯ್ತಾ, ಇದಾಯ್ತಾ, ಬರೀ ಅದೇ ಕೇಳ್ತಾನೆ, ಬರೀ ಅವನೇ ನೋಡ್ಕೊತಾನ. ನೋವಾಗುತ್ತಾ ಇಲ್ವಾ? ಹೆಂಡತಿಯಾದ ನಿಮಗೆ ನಿಮ್ಮ ಗಂಡ ನಿಮ್ಮ ಹತ್ರ ಸಮಯ ಕಳೆದಿಲ್ಲ ಅಂದರೆ ನಿಮಗೆ ನೋವಾಗುತ್ತೆ. ಗಂಡರಾದ ನೀವು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಕಳೀಲಿ ಅಂದರೆ ನಿಮಗೆ ನೋವಾಗುತ್ತೆ. ಪರಲೋಕದ ತಂದೆ ಹತ್ರ ನೀನು 5 ನಿಮಿಷ 3 ನಿಮಿಷ 2 ನಿಮಿಷ ಸ್ತೋತ್ರ ಪ್ರಭು ಆಮೇನ್ ಪ್ರಭು ಅಂದರೆ ಖುಷಿ ಆಗುತ್ತಾ ತನಗೆ? ಖುಷಿ ಆಗಲ್ಲ. ಅರ್ಧ ಗಂಟೆ ಕೂತ್ಕೊಂಡು ಮಾತಾಡತ್ರ, 1/4 ಗಂಟೆ ಕೂತ್ಕೊಂಡು ಮಾತಾಡತ್ರ, 1 ಗಂಟೆ ಕೂತ್ಕೊಂಡು ಅಪ್ಪ ಹತ್ರ ಮಾತಾಡೋ. ಅಪ್ಪ ಹೇಳ್ತಾನೆ, ನಾನು ನನ್ನ ಮಕ್ಕಳಿಗೆ ದೊಡ್ಡ ಕಾರ್ಯ ಮಾಡಬೇಕು. 1 ಗಂಟೆ ಅರ್ಧ ಗಂಟೆ ಯಾರು ನನ್ನ ಹತ್ರ ಮಾತಾಡ್ತಾರಂತ ಅಪ್ಪ ಎದುರು ನೋಡ್ತಾ ಇದ್ದಾರೆ. ನೀನು ಇವತ್ತು ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ ಈ ಯಾಕೋಬನ ಮನೆಯ ರಾಜ ಮನೆತನ ಮಾಡಿದ ಪ್ರಕಾರ ಪತನದ ಸ್ಥಿತಿಲಿರುವಂತ ನಿಮ್ಮ ಕುಟುಂಬನ, ನಿಮ್ಮ ದುಡಿಮೆನ, ನಿಮ್ಮ ಬಿಸಿನೆಸ್ ನಾ ದೇವರು ಪೈಕೆ ಎತ್ತುತ್ತಾಡು, ನನ್ನ ದೇವ್ರ ಮೇಲೆ ಎತ್ತುತ್ತಾರೆ. ಜನರಿಗೆ ದೊಡ್ಡ ಆಶೀರ್ವಾದ ಬೇಕಂದ್ರೆ ಪುಟುಕ್ಕನಂಗೆ ಬಂದು ಸ್ವಾಮಿ ಹತ್ರ ಪುಟುಕ್ಕನಂಗೆ ಓಡೋಗ್ಬಾರ್ದು. ಗಂಟೆಗಳು ದೇವ್ರ ಹತ್ರ. ಸೀರಿಯಲ್ ಮುಂದೆ ಗಂಟೆಗಳು, ಮೊಬೈಲ್ ಮುಂದೆ ಗಂಟೆಗಳು, ಅಪ್ಪ ಮುಂದೆ ಪುಟಕ್ಕೆ ಬಂದು ಪುಟಕ್ಕೆ ಓಡೋಗದು. ಆಶೀರ್ವಾದ ಏಸಪ್ಪ ಕೊಡ್ಬೇಕಂತೆ, ಇವ್ರು ಮೊಬೈಲ್ ಮುಂದೆ ಕೂತ್ಕೊಂತಾರಂತೆ, ಇವ್ರು ಟಿವಿ ಮುಂದೆ ಕೂತ್ಕೊಂತಾರಂತೆ, ಇವ್ರು ಸೀರಿಯಲ್ ಮುಂದೆ ಕೂತ್ಕೊಂತಾರಂತೆ. ಟಿವಿನೋ ಕೇಳು ಆಶೀರ್ವಾದ ಕೊಡಂತ. ಏಸಪ್ಪ ಮುಂದೆ ಯಾಕೆ ಕೇಳ್ತೀಯ? ಟಿವಿ ಮುಂದೆ ಕೂತ್ಕೊಂಡ್ರೆ ನಿನ್ನ ಜೀವನ ಮುಗೀತು. ದೇವ್ರ ಮುಂದೆ ಕೂತ್ಕೊಂಡ್ರೆ ದೊಡ್ಡ ಕಾರ್ಯಗಳು ದೇವರು ಕೊಡ್ತಾನೆ. ಕೇಳ್ರಿ, ಅನ್ನಳು ಬಂದು ಬೈಬಲ್ ಹೇಳುತ್ತೆ. ಬೈಬಲ್ ದೇವರ ಆಲಯದಲ್ಲಿ ಕೂತ್ಕೊಂಡು ಬಹಳವಾಗಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡಿದ್ಲು. ಒಬ್ಬಳೇ ಪ್ರಾರ್ಥನೆ ಮಾಡ್ತಾ ಇದ್ದ. ಆಲಯದಾಗ ಯಾರು ಇಲ್ಲ. ಪಾಸ್ಟರ್ ಬಂದು ನೋಡ್ದ, ಯಾರೋ ಹೆಣ್ಮಗಳು ಬಂದು ಪ್ರಾರ್ಥನೆ ಮಾಡ್ತಾಳೆ. ನೋಡ್ದ, ಓಹೋ ಅನ್ನಳು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಯಾಕೋ ಏನೋ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿ ಮುಗಿಸ್ತಾಳೆ. ಪಾಸ್ಟರ್ ಮನೆ ಒಳಗೆ ಹೋಗಿ ಬಂದು ನೋಡಿದ್ರು, ಪ್ರಾರ್ಥನೆ ಮುಗಿದಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅರ್ಧ ಗಂಟೆ ಆಯಿತು, ಬಂದು ನೋಡ್ದ, ಪ್ರಾರ್ಥನೆ ಮುಗಿದಿಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. 1 ಗಂಟೆ ಆಯಿತು, ಬಂದು ನೋಡ್ದ, ಪ್ರಾರ್ಥನೆ ಮುಗಿತಾನೆ ಅಂತ ಪಾಸ್ಟರ್ ನೋಡ್ತಾನೆ, ಪ್ರಾರ್ಥನೆ ಮುಗಿದಿಲ್ಲ. 2 ಗಂಟೆ ಆಯಿತು, ಮುಗಿದಿಲ್ಲ. 3 ಗಂಟೆ ಆಯಿತು, ಮುಗಿದಿಲ್ಲ. 4 ಗಂಟೆ ಆಯಿತು, ಮುಗಿದಿಲ್ಲ. 5 ಗಂಟೆ ಆಯಿತು, ಮುಗಿದಿಲ್ಲ. 6 ಗಂಟೆ ಆಯಿತು, ಮುಗಿದಿಲ್ಲ. 7 ಗಂಟೆ ಆಯಿತು, ಮುಗಿದಿಲ್ಲ. 10 ಗಂಟೆ ಆಯಿತು, ಮುಗಿದಿಲ್ಲ. ಅಳ್ತಾ ಇದ್ದಾಳೆ. ಮುಗಿದಿಲ್ಲ, ಪ್ರಾರ್ಥನೆ ಮುಗಿದಿಲ್ಲ. ಪಾಸ್ಟರ್ಗೆ ಆಶ್ಚರ್ಯ ಆಯ್ತು, ಏನು ಪ್ರಾರ್ಥನೆ ಮಾಡ್ತಿರ್ಬೋದು ಅಮ್ಮ? ಗಂಟೆಗಳು ಪ್ರಾರ್ಥನೆ ಮಾಡಿದ್ದಾಳೆ. ಆಮೇಲೆ ಎದ್ದೋಗಿದ್ದಾಳೆ. ಏನಾಯ್ತು ಗೊತ್ತಾ? ಬರೋ ವರ್ಷದಲ್ಲಿ ದೇವರ ಅನ್ನಳ ಗರ್ಭನ ತಾಕಿ ಒಂದು ಗಂಡು ಮಗು ಕೊಟ್ಟಿದ್ದಾರೆ. ಅಂತ ಇಂಥ ಗಂಡು ಮಗಲ್ಲ. ಎಂತ ಮಗ ಗೊತ್ತಾ? ದೇಶಗಳನ್ನು ಆಳ್ವಿಕೆ ಮಾಡುವಂತ ಮಗ. ಇಸ್ರಾಯೇಲ್ ದೇಶವನ್ನ ಆಳುವಂತ ಮಗನನ್ನ ದೇವರ ಅನ್ನಳಿಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಹತ್ರ ಹೊಂದ್ಕೊಂಡಂಗಿದ್ರೆ ಈ ಭಿಕ್ಷುಕರ ಹತ್ರ ಹೊಂದ್ಕೊಂಡ್ರಿ. ಭಿಕ್ಷುಕರ ಥರ ಯಾರು ಗೊತ್ತಾ ತಕೊಳ್ಳೋದು? ಭಿಕ್ಷುಕರ ಥರ ಯಾರ ಹತ್ರ ಗೊತ್ತಗೊಳ್ಳೋದು? ದೇವ್ರ ಹತ್ರ ಟುಯ್ಕಂದು ಹುಡುಗರು ಅವ್ರಿಗೆ ಸ್ವಾಮಿ ಕೊಡೋದು. ಭಿಕ್ಷುಕರ ಥರ ಕೊಡ್ತಾನೆ. ನಿನಗೆ ಅಷ್ಟೇ ಸಾಕು. ನಿನಗೆ ಬೇಕಷ್ಟು. ನಿಮಗೆ ಭಿಕ್ಷುಕರ ಆಶೀರ್ವಾದ ಅಂತ ಬೈಬಲ್ನಾಗ ಐತಿ.
ರಾಜರ ಆಶೀರ್ವಾದ ಅಂತ ಬೈಬಲ್ನಾಗ ಐತೆ. ಎರಡಿದೆ ಆಶೀರ್ವಾದ, ಭಿಕ್ಷುಕರ ಆಶೀರ್ವಾದ. ಭಿಕ್ಷುಕ ನಿಮ್ಮ ಮನೆ ಹತ್ರ ಎಷ್ಟೊತ್ತಿರ್ತಾನೆ? ಮಗ ಎಷ್ಟೊತ್ತಿರ್ತಾನೆ? ಭಿಕ್ಷುಕ ಎಷ್ಟೊತ್ತಿರ್ತಾನೆ? ಮಗ ಎಷ್ಟೊತ್ತಿರ್ತಾನೆ? ಯಾವಾಗಲೂ ಇರುವ ಮಗನಿಗೆ ಇಡೀ ಆಸ್ತಿನೇ ಬರ್ಕೊಡ್ತೀರಿ. ಭಿಕ್ಷುಕನಿಗೆ ಬರ್ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಕಳ್ರಿ, ನೀನು ವಾರಕ್ಕೊಂದು ಸಾರಿ ಮಾತ್ರ, ತಿಂಗಳಿಗೊಂದು ಸಾರಿ ಮಾತ್ರ, ಅಮಾಸ್ಗೊಂದು ಸಾರಿ ಮಾತ್ರ, ಉಳಿಗೊಂದು ಸಾರಿ ಮಾತ್ರ, ಸಂತ ಬಂದಾಗ ಮಾತ್ರ ದೇವ್ರ ಹತ್ರ ಹೋದ್ರೆ ನೀನು ಭಿಕ್ಷುಕನೇ. ಕರ್ತನ ಭೋಜನ ಬಂದಾಗ ಮಾತ್ರ ನೀನು ದೇವ್ರ ಹತ್ರ ಬರುವಂತವನು ನೀನು ಭಿಕ್ಷುಕನೇ. ನಿನಗೆ ಸಿಗೋದು ₹1. ನಾನು ಭಿಕ್ಷುಕಲ್ಲ, ನೀವು ಭಿಕ್ಷುಕರಲ್ಲ, ಆತನ ಮಕ್ಕಳು. ಯಾವಾಗಲೂ ಆತನ ಜೊತೆಗಿರ್ತೀವಿ, ಯಾವಾಗಲೂ ಆತನ ಮನೇಲಿ ಇರ್ತೀವಿ, ಯಾವಾಗಲೂ ಆತನ ನೆನೆಸ್ತೀವಿ, ಸ್ತುತಿಸ್ತೀವಿ, ಪ್ರಾರ್ಥಿಸ್ತೇವೆ. ಆತನದೆಲ್ಲ ದೇವರು ನಮ್ಮ ಮೇಲೆ ಸುರಿಸ್ತಾನೆ. ನನಗೆ ಶುಕ್ರವಾರದಿಂದ ನಿದ್ರೆ ಇಲ್ರಿ. ಮೀಟಿಂಗ್ ಮುಗಿದಿದೆ, ರಾತ್ರಿ 2 ಗಂಟೆಗೆ ಟ್ರೈನು. ಸುಸ್ತಾಗಿವಿ ನಾವೆಲ್ಲ. ವಾಕ್ಯ ಹೇಳಿ ಇದೇ ಥರ ವಾಕ್ಯ ಹೇಳಿದ್ದೀನಿ. ಸುಸ್ತಾಗಿವಿ. 4 ಜನ ಹುಡುಗನ ಕರ್ಕೊಂಡೋಗಿನಿ. ಫೋಟೋ ಹೊಡಿಯೋಕ್ಕೊಬ್ಬರನ್ನ, ವಿಡಿಯೋ ತೆಗಿಯೋಕ್ಕೊಬ್ಬರನ್ನ, ಪ್ಯಾಡ್ ಹೊಡಿಯೋಕ್ಕೊಬ್ಬರನ್ನ, ಕೀಬೋರ್ಡ್ ಬಾರಿಸೋಕ್ಕೊಬ್ಬರು. 4 ಜನ. ಇವರು ನೀವು ಆರಾಮ ಮಕ್ಕಳಿ ಪಾಸ್ಟ್ರೇ, ನಾವು ಕರೆಕ್ಟ್ 1:15 ನಿಮ್ಮನ್ನು ಎಬ್ಬಿಸ್ಬಿಡ್ತೀವಿ, ನಮ್ಮ ಲಾಡ್ಜ್ ಪಕ್ಕದಲ್ಲೇ ಇರೋದು. ಇವ್ರು ಅಲಾರಾಮ್ ಇಟ್ಟಾರಂತೆ, ಇವ್ರು ನನ್ನ ಎಬ್ಬಿಸ್ತಾರಂತೆ, ನೀವು ಆರಾಮ್ ರೆಸ್ಟ್ ತಗೊಳ್ರಿ ಪಾಸ್ಟ್ರ್ ಅಂತ ಅಲಾರಾಮ್ ಇಟ್ಕೊಂಡು ಅಲಾರಾಮ್ ಒಯ್ಕೆಂದ್ರು ಕೂಡ ಎದ್ದಳವಲ್ರು ಅವರು. ನನಗೆ ಹೇಳ್ತಾರೆ, ನೀವೇನು ಚಿಂತೆ ಮಾಡಬೇಡ, ನನಗೆ ಗೊತ್ತು ನೀವು ಮೇಲೆ ನಂಬಿಕಿಲ್ಲ. ಇವರು ಯೇಸು ಸ್ವಾಮಿ ಥರ, ಇವರು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು, ಇವ್ರು ಏನು ಮಾಡ್ತಿದ್ದಾರೆ? ಅಲಾರಾಮ್ ಇಟ್ಟಾರ, ಬಡ್ಕಂತೈತೆ ಅಲಾರಾಮ್ ಎದ್ದಳವಲ್ರು. ಇನ್ನು ನನ್ನ ರೂಮ್ ಬೇರೆ, ಅವ್ರ ರೂಮ್ ಬೇರೆ. ನಾನು ಅಂದ್ಕೊಂಡಿನಿ, ನಾನು 1-2 ಗಂಟೆಗೆ ಟ್ರೈನ್ ಅಂದರೆ ನಾನೇನು ಮಾಡೀನಿ, ಅಯ್ಯೋ ಮಕ್ಕೊಂಬಿಟ್ರೆ ಮತ್ತೆ ಎಚ್ಚರಾಗಲ್ಲ ಅಂತೇಳಿ ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡಿ ಸ್ವಲ್ಪ ನಿದ್ದೆ ಮಾಡ್ದಂಗೆ ಮಾಡಿ ಮತ್ತೆ 1 ಗಂಟೆ ನೋಡ್ತೀನಿ. 2 ಗಂಟೆ ಎದ್ದು 1 ಗಂಟೆ ಎದ್ದು ಇವ್ರು ಬೇಸ್ ಗೊರಕೆ ಹೊಡಿಯಕತ್ತಾರೆ, ಗೊರ್ರ ಗೊರ್ರ ಗೊರ್ರು. ನಾನು ಹೋಗಿ ಆ ರೂಮ್ ಒತ್ತಿ ಕೀ ಅಂತ ಹೊರಗಡೆ ಹೋಗ್ತಿದ್ರು. ಇವ್ರು ಎದ್ದು ಬಂದರೆ ಚೆಕ್ ಮಾಡಲೆ ಟ್ರೈನ್ ಎಲ್ಲಿದೆ ಇವಾಗ, ಅದಕ್ಕೆ ತೋರಿಸ್ತದೆ ಯಾವ ಊರಲ್ಲಿ. ಪಾಸ್ಟ್ರೇ 2 ಗಂಟೆ ಅಲ್ಲ ಟ್ರೈನ್, 3 ಗಂಟೆ ಮಕ್ಕ ಹೋಗ್ರು ಅಂತಾರೆ. ಓಕೆ, ನಾನು ಹೌದಾ ಆಯಿತು ಮಲ್ಕೊತೀನಿ. ಮತ್ತೆ 3 ಗಂಟೆಗೆಲ್ಲ ಅವ್ರು 3 ಗಂಟೆಗೆಲ್ಲ ಮಕ್ಕೊಂಬಿಡ್ತಾರೆ ಅವರು. ಮತ್ತೆ ನಾನು 3 ಗಂಟೆ ಮತ್ತೆ ಹೋಗಿ ಎದ್ದು 2:15 ಹೋಗಿ ಎದ್ದಳ್ರಲ್ಲಿ ಇನ್ನು ಅರ್ಧ ಗಂಟೆ ಇದೆ ಅಂದರೆ ಮತ್ತೆ ಆ ಟ್ರೈನ್ ತೋರಿಸ್ತದೆ. ಈಗ 3 ಗಂಟೆ ಅಲ್ಲಿ ಬಸ್ 4 ಗಂಟೆ ತೋರಿಸ್ತದೆ, ಹೋಗಿ ಮಕ್ಕ ಹೋಗೋರು ಅಂತಾರೆ. ಅದ್ಯಾ ಟ್ರೈನ್. ಮತ್ತೆ ಹೋಗಿ ನಾನು ಮಲ್ಕೊಂಡೆ. ಎಲ್ಲಿ ಮಕ್ಕೊಂತೀಯ? 1 ತಾಸಿಗೆ ಏನು ಮಕ್ಕೊಂತೀಯ? ಮತ್ತೆ ಆಮೇಲೆ 3:15 ಹೋಗಲಿ, 4 ಗಂಟೆ ಆಯ್ತಲ್ಲ ಎದ್ದಳ್ರಲ್ಲಿ. ಫಾಸ್ಟ್ 4:15 ಟ್ರೈನ್ ತೊಗೊಂತ ಹೋಗಿ ಮಕ್ಕೊಳ್ರಿ. ನಾನು ಅನ್ಕಂಡೆ ಊರು ಮುಟ್ತೀವಲ್ಲ, ಅಲ್ಲೇ ನಾವು ವಾಪಸ್ ಭಾನುವಾರ ಹೋಗ್ಬೇಕಲ್ಲ, ವಾಕ್ಯ ಬರೋದಿಲ್ಲ ಇನ್ನೂ. ನಾನು ಕೊನೆಗೆ 4 ಗಂಟೆ 4:15 ಹೋಗಿ ಎಬ್ಬಿಸ್ತೀನಿ. ಫಸ್ಟ್ 5 ಗಂಟೆಗೆ ಬರ್ತದಂತ ಹೋಗಿ ಮಕ್ಕಳ್ರಿ. 4:15 ಹೋಗಿ ಅವ್ರನ್ನ ಎಬ್ಬಿಸಿ, ರಾತ್ರಿ ನಿದ್ದೆ ಮಾಡಿಲ್ಲ. ಅವ್ರನ್ನ ಹೋಗೋದು, ಅವ್ರ ಬಾಗಿಲು ಬಡಿಯೋದು, ಕೊಯ್ ಅನ್ನಿಸೋದು, ಅವ್ರನ್ನ ಎಬ್ಬಿಸೋದು. ಅವ್ರ ಪಾಪ ಇದೇನು ಕಾಟಾತಂತ ಅವರಿಗೆ. ಅವ್ರು ನಾನು ಎಬ್ಸಿಲ್ಲ ಅಂದ್ರೆ ಅಲ್ಲೇ ಮರ್ತಿದ್ದೀವಿ, ನಾವು ಯಾದಗಿರಿಯಾಗ ಇರ್ತಿದ್ದೀವಿ, ಇನ್ನೂ ಬರ್ತಿರ್ಲಿಲ್ಲ. 5 ಗಂಟೆಗೆ 4:15 ಹಂಗೆ ಟ್ರೈನ್ ಕರೆಕ್ಟ್ 5 ಗಂಟೆ ಅಂತ ತೋರಿಸ್ತು. ಆಮೇಲೆ ಬಂದ್ವಿ. ನನಗೆ ವಾಕ್ಯ ಹೇಳೋಕ್ಕಿಲ್ಲ. ಆದರೆ ನಿನ್ನೆ ರಾತ್ರಿ ಯಾವುದೋ ಹಳೆ ಮೆಸೇಜ್ ಹೇಳ, ನಾ ರೆಡಿ ಆಗಲ್ಲ, ನಾನು ಮನಸ್ಸು ಒಪ್ಪಿಲ್ಲ. ದೇವ್ರೆ ನೀನು ನನ್ನ ಜೊತೆ ಮಾತಾಡಬೇಕು. ನನ್ನ ಜನರಿಗೆ ಹಳೆ ಊಟ ಕೊಡೋಕ್ಕೆ ನನಗಿಷ್ಟ ಇಲ್ಲ, ನೀನು ನನ್ನ ಜೊತೆ ಮಾತಾಡು. ಮತ್ತೆ ನಾನು ನಿದ್ರೆ ಕಟ್ಟಿ ನಿನ್ನೆ ರಾತ್ರಿ ದೇವ್ರಿಗೆ ಮೆಸೇಜ್ ಕೊಟ್ಟಿದ್ದಾನೆ. ಒಂದು ಸಾರಿ ಒಬ್ಬ ವ್ಯಕ್ತಿಗೆ ಭಾಳ ಸೀರಿಯಸ್ ಆಯಿತು. ಹೆಂಡ್ತಿ ಆಸ್ಪತ್ರೆಗೆ ಕರ್ಕೊಂಡೋದ್ಲು. ಹೆಂಡ್ತಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು. ಅರ್ಧ ಗಂಟೆಯಲ್ಲಿ ಗಂಡ ಸತ್ತೋಗ್ಬಿಟ್ನು. ಆ ಹೆಣ್ಮಗಳು ದೇವ್ರು ನಂಬಿದ್ದಾಳೆ. ಡಾಕ್ಟ್ರು ಆತನ ಹೆಂಡ್ತಿ ಕರೆಸಿ ಬಂದು ಹೆಂಡ್ತಿನ ಕರೆದ್ರು. ಡಾಕ್ಟರ್ ಹೇಳ್ತಾನೆ, ಅಮ್ಮ ನಿನ್ನ ಗಂಡ ಸತ್ತೋಗಿದ್ದಾನೆ, ಸಾರಿ. ಆಯಮ್ಮಂತಾಳೆ, ಇಲ್ಲ ಸರ್, ನನ್ನ ಗಂಡ ಸತ್ತೋಗಿಲ್ಲ, ಹಂಗೆ ಹೇಳ್ಬೇಡ್ರಿ. ಆಯ್ನಮ್ಮ, ಯಾಕಮ್ಮ ಹಂಗಂತೀಯ? ನಿನ್ನ ನೋವಿದೆ ಅದಕ್ಕೆ ಹಂಗೆ ಹೇಳ್ತೀಯ? ಪರವಾಗಿಲ್ಲಮ್ಮ. ಇಲ್ಲಮ್ಮ, ನಿಜ ಹೇಳ್ತೀನಿ, ನಿನ್ನ ಗಂಡ ಸತ್ತೋಗ್ಯಾನ, ಕರ್ಕೊಂಡೋಗು. ಆಯಮ್ಮ, ಇಲ್ಲ ಸರ್, ನಾನು ನಂಬಲ್ಲ, ನನ್ನ ದೇವ್ರು ನನಗೆ ವಾಗ್ದಾನ ಮಾಡಿದ್ದ, ನನ್ನ ಗಂಡ ದೇವ್ರು ನಂಬಿಲ್ಲ. ನಿನ್ನ ಗಂಡ ದೇವ್ರು ನಂಬುತ್ತಾನೆ, ಆಮೇಲೆ ಅವನಿಗೆ ಸಾವು ಬರೋದಂತ ನನಗೆ ದೇವ್ರು ಹೇಳಿದ್ದಾನೆ, ನಾನು ನಂಬಲ್ಲ ಸರ್ ಅಂತ ಆಯಮ್ಮ ಹಠ ಮಾಡಿ ಕೂತ್ಕೊಂಡ್ಲು. ಏನಮ್ಮ ನೀನು ಅಂತೇಳಿ, ಇಲ್ಲ ಸರ್, ನನ್ನ ಗಂಡ ಸತ್ತೋಗೋಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂತಂದ್ಲು. ಆಮೇಲೆ ಡಾಕ್ಟ್ರ್ ತಲೆ ಕೆಟ್ಟು ಎಷ್ಟು ಹೇಳಿದ್ರಿ ಅಮ್ಮ ನಂಬ್ತಾ ಇಲ್ಲ ಅಂತೇಳಿ ಆ ಆಸ್ಪತ್ರೆಗಿರೋ ಎಲ್ಲ ಡಾಕ್ಟ್ರನ್ನ ಕಳಿಸಿದರು. ಆ ಡಾಕ್ಟ್ರು
ಹೋಗಿ ಹೇಳ್ರಪ್ಪ ಈ ಎಮ್ಮಗೆ, ನಾನು ಹೇಳ್ತಾ ಇದ್ದೀನಿ ಗಂಡ ಸತ್ತೋಗಿದ್ದಾನೆ ಕರ್ಕೊಂಡು ಹೋಗಂದ್ರೆ ಎಮ್ಮ ಹೇಳ್ತದೆ ಅದೇನೋ ದೇವ್ರಂತೆ, ದೇವ್ರ ನಂಬೇನಂತೆ, ಏನೋ ವಾಗ್ದಾನ ಅಂತ, ನನಗೇನು ಅರ್ಥ ಆಗೋಲ್ದು, ನೀವು ಹೇಳ್ರಿ ಅಂತ. ಆ ಡಾಕ್ಟ್ರುಗಳೆಲ್ಲ ಬಂದು ಚೆಕಪ್ ಮಾಡಿ 6 ಜನ ಡಾಕ್ಟ್ರುಗಳು, ಅಮ್ಮ ನಾವೆಲ್ಲ ಮತ್ತೆ ಚೆಕ್ ಮಾಡಿದ್ದೀವಿ, ನಿನ್ನ ಗಂಡ ಸತ್ತೋಗಿದ್ದಾನೆ ಕರ್ಕೊಂಡು ಹೋಗ್ರಿ. ರಿಲೇಷನ್ಸ್ ಬಂದು ಹೇಳ್ತಾರಂತೆ, ಹಂಗೆ ಹಠ ಮಾಡಬೇಡಮ್ಮ, ಹಂಗು ಅವ್ರ ಡಾಕ್ಟ್ರ್ ಮುಂದೆ ಹಠ ಮಾಡಬಾರ್ದು, ತಿರುಗಿ ಮಾತಾಡಬಾರ್ದು, ನಿನ್ನ ಗಂಡ ಸತ್ತೋಗಿದ್ದಾನೆ ಕರ್ಕೊಂಡು ಹೋಗೋಣ ಬಾ ಅಂದರೆ ಬಂಧುಗಳಿಗೆ ಕೂಡ ಹೇಳ್ತಾರೆ. 6 ಜನ ಡಾಕ್ಟ್ರ್ ಹೇಳಿದ್ರೆ ಕೇಳ್ತಾ ಇಲ್ಲ, ಬಂಧುಗಳು ಹೇಳಿದ್ರೆ ಕೇಳ್ತಾ ಇಲ್ಲ. ನನ್ನ ಗಂಡ ಸತ್ತೋಗಿಲ್ಲ, ನನ್ನ ದೇವ್ರು ವಾಗ್ದಾನ ಮಾಡಿದ್ದ, ನನ್ನ ಗಂಡ ದೇವ್ರನ್ನ ರಕ್ಷಣೆ ಒಂದೇ ಸತ್ತೋಗೋದು ಅಂತ. ನಿನ್ನಿಷ್ಟಮ್ಮ ಏನೇನೋ ಮಾಡ್ಕೊತ ಡಾಕ್ಟ್ರ್ ಹೋಗ್ಬಿಟ್ರು, ಬಂಧುಗಳು ಹೋಗ್ಬಿಟ್ರು. ಈ ಅಮ್ಮ ಸತ್ತೋಗಿರುವಂಥ ಗಂಡನ ಬೆಡ್ಡಲ್ಲಿ ಮುಂದೆ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ್ದಾಳೆ. 1 ಗಂಟೆ ಪ್ರಾರ್ಥನೆ ಮಾಡಿದ್ಲು. ದೇವಾ, ನೀನು ವಾಗ್ದಾನ ಮಾಡಿದ್ದೆ ನಿನ್ನ ಗಂಡ ರಕ್ಷಣೆ ಹೊಂದುತ್ತಾನಂತ, ನಿನ್ನ ಮಾತು ಸುಳ್ಳು ಆಗಬಾರ್ದಾಗಾದರೆ ನನ್ನ ಗಂಡ ರಕ್ಷಣೆ ಹೊಂದಿದಂಗೆ ಹೆಂಗೆ ಸತ್ತೋದ? ನನ್ನ ಗಂಡನನ್ನು ಬದುಕಿಸು, ನನ್ನ ಗಂಡನ ಒಳಗಡೆ ಜೀವ ಕೊಡು. 1 ಗಂಟೆ ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 2 ಗಂಟೆ ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 3 ಗಂಟೆ ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 5 ತಾಸು ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 8 ತಾಸು ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 10 ತಾಸು ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 12 ತಾಸು ಪ್ರಾರ್ಥನೆ ಮಾಡಿದ್ರು, ಏನು ನಡೀಲಿಲ್ಲ. 13ನೇ ತಾಸು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಗಂಡ ಎದ್ದು ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಎದ್ದು ಕೂತ್ಕೊಂಡ್ಮೇಲೆ, ರೀ ನಿಮಗೇನು ಇಷ್ಟ ರೀ, ನಿಮಗೇನು ಬೇಕು ಹೇಳ್ರಿ, ನೀವು ಮತ್ತೆ ಬದುಕಿದ್ರಿ, ಏನು ಬೇಕಾದರೂ ಕೊಡಿಸ್ತೀನಿ ರೀ ಅಂದರೆ ಗಂಡ ಹೇಳ್ತಾನಂತೆ, ಏನು ಬೇಡ ನನಗೆ, ನಾವಿಬ್ಬರು ಆಲಯಕ್ಕೆ ಹೋಗಿ ಮೊಣಕಾಲು ಹಾಕಿ ನನಗೆ ಜೀವ ಕೊಟ್ಟ ದೇವರಿಗೆ ಸ್ತೋತ್ರ ಹೇಳ ನಡೆ. ಇಬ್ಬರು ಆಲಯಕ್ಕೆ ಬಂದಿದ್ದಾರೆ, ಬದುಕಿಸಿದ ದೇವರಿಗೆ ಕೈಗೆಳೆತಿ ಆರಾಧನೆ ಮಾಡಿದ್ದಾರೆ. 1 ತಾಸು ಪ್ರಾರ್ಥನೆ ಮಾಡಿ, ಏನಿಲ್ಲ ಸರ್, ಆಗಲಿ ಸರ್, ಬರ್ರಿ ಸರ್ ಮಣ್ಣು ಮಾಡೋಣ ಅಂತ. ದೇವ್ರ ಮುಂದೆ ಯಾರು ಹೆಚ್ಚು ಸಮಯ ಕಳೀತಾರೋ ಇಂಥ ಅದ್ಭುತಗಳನ್ನ ಅವ್ರ ಜೀವನದಲ್ಲಿ ಮಾಡ್ತಾನೆ. ಎಷ್ಟು ಜನ ಹೇಳ್ತಾರೆ, ನನ್ನ ಜೀವನದಲ್ಲಿ ದೇವ್ರ ದೊಡ್ಡ ಕಾರ್ಯ ಮಾಡಬೇಕು, ನನ್ನ ಜೀವನದಲ್ಲಿ ದೇವ್ರ ದೊಡ್ಡ ಅದ್ಭುತ ಮಾಡಬೇಕು, ನನ್ನ ಮೇಲೆ ದೇವ್ರು ತನ್ನ ಶಕ್ತಿ ಕಳಿಸ್ಬೇಕು. ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಬಂದಿಲ್ಲ ಅಂದರೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡೋದು ನಿಲ್ಲಿಸಬಾರ್ದು, ಪ್ರಾರ್ಥನೆ ಕಂಟಿನ್ಯೂ ಮಾಡಬೇಕು. ಹೃದಯದ ಅನುಕೋ, ಆಲ್ರೆಡಿ ನಾನು ಕಷ್ಟಪಟ್ಟು ಪ್ರೇಯರ್ ಮಾಡಿದ್ದೀನಿ, ಆಲ್ರೆಡಿ ಅರ್ಧ ಕೆಲಸ, ಇನ್ನು ಅರ್ಧ ಮಾತ್ರ ಬಾಕಿ ಇದೆ. ಪ್ರಾರ್ಥನೆ ಮಾಡಿದ್ರೆ ಅದು ಕೂಡ ಆಗುತ್ತೆ. ಎದ್ದಿಂತ್ಕೊಳ್ಳೋಣ, ಎದ್ದಿಂತ್ಕೊಳ್ಳೋಣ. ಪ್ರೇಯರ್ ಮ್ಯೂಸಿಕ್. ಹಲ್ಲೆಲೂಯಾ, hallelujah, hallelujah, hallelujah. Praise you master, praise you master. Oh ಯೇಸುವೇ, ನೀ ಜೊತೆ ಇರುವಾಗ, ಓ ದೇವರೇ, ನೀ ಜೊತೆ ಇರುವಾಗ ನನಗ್ಯಾವ ಹಾನಿಯೂ ಆಗುವುದಿಲ್ಲ. యేసయ్య ಆರಾಧನೆ, యేసయ్ಯ ನಿಮಗೆ ಆರಾಧನೆ. ಕೃಪಾ ಸರ್ವ ಸಂಪೂರ್ಣರಾಗಿರುವ ನಮ್ಮ ಸರ್ವಶಕ್ತನ ತಂದೆಯ ದೇವರೇ, ಈ ಭಾನುವಾರ ದಿನ ಕರ್ತನೆ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಪ್ರಾರ್ಥನೆ ಉತ್ತರ ಬರ್ತಾ ಇಲ್ಲ ಅಂತ ನೀನು ಪ್ರಾರ್ಥನೆ ನಿಲ್ಲಿಸಬೇಡ. ಈ ಎಷ್ಟು ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ತಪ್ಪದೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕ್ರಮವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈಗ ಎಡಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಮನ ಕುಂದದೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೆ ಗುಣ ಆಗ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೆ ಅದ್ಭುತ ಆಗ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರು ನಾನು ಅಂದುಕೊಂಡದ್ದು ನೆರವೇರ್ತಾ ಇಲ್ಲ. ಎಷ್ಟು ಪ್ರಾರ್ಥನೆ ಮಾಡಿ ನನ್ನ ಪರಿಸ್ಥಿತಿ ಹೋಗ್ತಾ ಇಲ್ಲ ಅಂತ ಕುಗ್ಗಿ ಹೋಗ್ಬೇಡ. ಮಾರ್ಟಿನ್ ಲೂಥರ್ ಸೇವಕರು ಹೇಳ್ತಾರೆ, ನೀನು ಪ್ರಾರ್ಥನೆ ಮಾಡಿದ್ದು, ನೀನು ಬಲವಾಗಿ ಪ್ರಾರ್ಥನೆ ಮಾಡಿದ್ರು ನಿಜ ಆಗಿದ್ರೆ, ನೀನು ಬಹಳವಾಗಿ ಪ್ರಾರ್ಥನೆ ಮಾಡಿದ್ದೆ ನಿಜ ಆದ್ರೆ, ನೀನು ಬಹಳ ಕಾಲ ಪ್ರಾರ್ಥನೆ ಮಾಡಿದ್ದೆ ನಿಜ ಆದ್ರೆ, ನಿನ್ ಕೆಲಸ ಆಲ್ರೆಡಿ ಅರ್ಥ ಆದಂಗೆ. ನಿನ್ ಪ್ರಾರ್ಥನೆ ಕಂಟಿನ್ಯೂ ಮಾಡು, ಪ್ರಾರ್ಥನೆ ಕಂಟಿನ್ಯೂ ಮಾಡು.
ಮಗನಿ ಮಗಳೇ, ಸಹೋದರ ಸಹೋದರಿ, ಅಮಾಲೇಕ್ಯರಿಗೂ ಇಸ್ರಾಯೇಲ್ಯರು ಹಿಡಿಬೇಕಾದ್ರೆ ಮೋಶೆ ಪ್ರಾರ್ಥನೆ ಮಾಡಿದ. 10 ಗಂಟೆವರೆಗೆ ಏನು ನಡೀಲಿಲ್ಲ, 12 ಗಂಟೆವರೆಗೆ ಏನು ನಡೀಲಿಲ್ಲ, 1 ಗಂಟೆ ಆಯ್ತು ಏನು ಜಯ ಸಿಗಲಿಲ್ಲ, 3 ಗಂಟೆಗೆ ಜಯ ಸಿಗಲಿಲ್ಲ, 4 ಗಂಟೆ ಸಿಗಲಿಲ್ಲ, 5 ಗಂಟೆ ಆದ್ರೂ ಸಿಗಲಿಲ್ಲ. ಆದ್ರೆ ಪ್ರಾರ್ಥನೆ ನಿಲ್ಲಿಸಲಿಲ್ಲ, ಕಂಟಿನ್ಯೂ ಮಾಡ್ದ. 6 ಗಂಟೆಗೆ ಮೋಶೆ ಕಿವಿಗೊಂದು ಸುದ್ದಿ ಗೊತ್ತಾಯಿತು, ಇಸ್ರಾಯೇಲರಿಗೆ ಜಯ ಸಿಕ್ಕಿದೆ. ಯೆಹೋಶುವ ಇಸ್ರಾಯೇಲರು ಯೆರಿಕೋ ಕೋಟೆ ಬಿತ್ತೋಗ್ಬೇಕಂತೇಳಿ ಪ್ರಾರ್ಥನೆಯಿಂದ 1 ದಿನ ಸುತ್ತಿದ್ರು, 2 ದಿನ ಸುತ್ತಿದ್ರು, 3 ದಿನ ಸುತ್ತಿದ್ರು, ಪ್ರಾರ್ಥನೆಯಿಂದ 4 ದಿನ ಸುತ್ತಿದ್ರು, 5 ದಿನ ಸುತ್ತಿದ್ರು, ಪ್ರಾರ್ಥನೆಯಿಂದ 6 ದಿನ ಸುತ್ತಿದ್ರು. ಯೆರಿಕೋ ಕೋಟೆ ಬಿತ್ತೋಗಲಿಲ್ಲ. ಬಿದ್ದೋಗ್ಲಿಲ್ಲ ಅಂತ ಅವರು ಪ್ರಾರ್ಥನೆ ಮಾಡೋದು ನಿಲ್ಲಿಸಲಿಲ್ಲ, ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರು. 7ನೇ ಸಾರಿ 7ನೇ ದಿನ ಪ್ರಾರ್ಥಿಸುವಾಗ 7 ಸಾರಿ ಪ್ರಾರ್ಥಿಸುವಾಗ ಯೆರಿಕೋ ಕೋಟೆ ಬಿದ್ದು ಹೋಯಿತು. ಅಮ್ಮ, ಈ ವಾಕ್ಯದ ಮೂಲಕ ದೇವರು ನಿನಗೆ ತಿಳಿಸುವ ಸತ್ಯ, ನೀನ್ ಪ್ರಾರ್ಥನೆ ಮಾಡ್ತಾ ಇದೀಯಾ, ಆದ್ರೆ ಏನು ನಡೀತಾ ಇಲ್ಲ ಅಂತ ನಿನ್ನ ಮನಸ್ಸಿಗೆ ಅನಿಸಬಹುದು. ನೀನ್ ನಂಬು, ಆಲ್ರೆಡಿ ದೇವದೂತರು ನಿನ್ನ ಕೆಲಸವನ್ನೇ ರೆಡಿ ಮಾಡ್ತಾ ಇದ್ದಾರೆ. ನಿನ್ ಕೆಲಸದಲ್ಲಿ ದೇವರು ಬಿಸಿ ಇದ್ದಾನೆ. ಅತಿ ಬೇಗನೆ ನೀನು ಪ್ರಾರ್ಥನೆ ಕಂಟಿನ್ಯೂ ಮಾಡಿದ್ರೆ ಆ ಉದ್ಯೋಗ, ಆ ದುಡಿಮೆ, ಆ ವ್ಯಾಪಾರ, ಆ ಆರೋಗ್ಯ ಅತಿ ಬೇಗ ನೀನು ಹೊಂದಿಕೊಳ್ತಾ ಇದೀಯಾ. ದೇವರ ಹತ್ರ ಅರ್ಜೆಂಟ್ ಆಗಿ ಬಂದು, ಅವಸರದಿಂದ ಬಂದು, ಆತುರದಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಸರದಿಂದ ಎತ್ತೋದ್ರೆ ಏನು ಆಶೀರ್ವಾದ ಇಲ್ಲ. ಯಾಕೋಬನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ, ಬೆಳಗಿನ ಜಾವದವರೆಗೂ ಪ್ರಾರ್ಥನೆ ಮಾಡಿದ. ಬೆಳಗಿನ ಜಾವದಲ್ಲಿ ದೇವರು ಹೇಳಿದ, ಯಾಕೋಬ, ನಿನ್ನ ಜೀವಿತವನ್ನು ನಾನು ಬದಲಾಯಿಸ್ತೇನೆ. ಇನ್ನು ಮೇಲೆ ನೀನು ಯಾಕೋಬನಲ್ಲ, ಇಸ್ರಾಯೇಲನು ರಾಜ ಮನೆತನ ಮಾಡ್ತಾನೆ. ನಿನ್ನ ಮನೆತನ ಬೌಂಡ್ಸ್ ಅನ್ನುವಂತ ಸೇವಕರು ಹೇಳ್ತಾರೆ, ಅರ್ಜೆಂಟ್ ಆಗಿ ದೇವರ ಹತ್ರ ಬಂದು ಅವಸರದಿಂದ ದೇವರ ಹತ್ರ ಹಿಂದೆ ಹೋಗೋರಿಗೆ ದೇವರು ಏನು ಮಾಡಲ್ಲ. ದೊಡ್ಡ ಶಕ್ತಿ ಹೊಂದ್ಕೋಬೇಕಂದ್ರೆ ಯಾರು ಹೆಚ್ಚು ಸಮಯ ದೇವ್ರ ಮುಂದೆ ಕೂತ್ಕೊಂಡು ಆರಾಧನೆ ಮಾಡ್ತಾ, ಸ್ತುತಿ ಮಾಡ್ತಾ, ಹಾಡು ಹೇಳ್ತಾ, ಪ್ರಾರ್ಥನೆ ಮಾಡ್ತಾ, ವಾಕ್ಯ ಓದ್ತಾ, ಪ್ರಾರ್ಥನೆಯಲ್ಲಿ ಹೆಚ್ಚು ಹೆಚ್ಚು ಕಳೀತಾರೋ ಅವರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡೋ ದೇವರಾಗಿದ್ದಾರೆ. ಕೈಗಳೆತ್ತಿ ಹೇಳಿ, యేసయ్య, ಇಲ್ಲಿವರೆಗೆ ಅಂತ ದೊಡ್ಡ ಅದ್ಭುತ ನಾನು ನೋಡ್ಲಿಲ್ಲ, ಇಲ್ಲಿವರೆಗೆ ಅಂತ ದೊಡ್ಡ ಮಿರಾಕಲ್ ನಾನು ನೋಡ್ಲಿಲ್ಲ. ಇವತ್ತಿನಿಂದ ನಾನು ನಿನ್ನ ಮುಂದೆ ಹೆಚ್ಚು ಸಮಯ ಕಳೀತೇನೆ. ಟಿವಿ ಮುಂದೆ ಕಳೆದುತ್ತಾಯಿತು, ಮೊಬೈಲ್ ಮುಂದೆ ಕಳೆದುತ್ತಾಯಿತು, ಫ್ರೆಂಡ್ಸ್ ಮುಂದೆ ಕಳೆದುತ್ತಾಯಿತು, ಅಲ್ಲಿ ತಿಲ್ಲಿ ತಿರುಗುತ್ತಾ ಸಮಯ ಕಳೆದಾಯ್ತು, ನಿನ್ನ ಮುಂದೆ ಕಳೀಲಿಲ್ಲ. ಅದಕ್ಕೆ ಅದ್ಭುತ ಇಲ್ಲ. ಇವತ್ತಿನಿಂದ ಹೃದಯದಲ್ಲಿ ತೀರ್ಮಾನ ಮಾಡ್ತೇನೆ, ಅಯ್ಯ, ಯಾವಾಗಲೂ ಹೆಚ್ಚು ನಿನ್ನ ಮುಂದೆ ನಾನು ಕಳೀತೇನೆ. ಅಯ್ಯ, ಯಾಕೋಬನನ್ನು ಆಶೀರ್ವಾದ ಮಾಡಿದ ಪ್ರಕಾರ, ಅನ್ನಳನ್ನು ಆಶೀರ್ವಾದ ಮಾಡಿದ ಪ್ರಕಾರ, ದಾವೀದನನ್ನು ಆಶೀರ್ವಾದ ಮಾಡಿದ ಪ್ರಕಾರ, ಯಾರು ದೇವ್ರ ಮುಂದೆ ಹೆಚ್ಚು ಕಳಿತೀವಂತ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನ ಸಣ್ಣದಾಗಿ ಅಲ್ಲ, ಸಾಧಾರಣವಾಗಿ ಅಲ್ಲ, ದೊಡ್ಡದಾಗಿ ಆಶೀರ್ವಾದ ಮಾಡು. ಯಾರಾದ್ರೂ ಒಂದು ವೇಳೆ ಅನಾರೋಗ್ಯದಲ್ಲಿ ಬಂದಿದ್ರೆ, ಕಾಯಿಲೆಗಳಲ್ಲಿ ಬಂದಿದ್ರೆ, ಮಾಟ ಮಂತ್ರ ಸಮಸ್ಯೆಗಳಲ್ಲಿ ಬಂದಿದ್ರೆ, ದೆವ್ವದ ಕಾಟಗಳಲ್ಲಿ ಬಂದಿದ್ರೆ, ಈಗಲೇ ಶಕ್ತಿ ಕಳಿಸೋ. ಇಲ್ಲಿಂದ ಬಿಡುಗಡೆ ಹೊಂದಿ, ಇಲ್ಲಿಂದ ಸ್ವಸ್ಥ ಹೊಂದಿ, ಇಲ್ಲಿಂದ ಗುಣ ಹೊಂದಿ, ಇಲ್ಲಿಂದ ಸೌಖ್ಯ ಹೊಂದಿ, ಇಲ್ಲಿಂದ ಹೋಗಲಿಕ್ಕೆ ಸಹಾಯ ಮಾಡು. ಪರಿಶುದ್ಧಾತ್ಮನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಕಾಪಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ.